ಹರ ಓಂ ಶಾಂತಿ ಶಾಂತಿ ಶಾಂತಿ. ಯಾರ್ಯಾರು ಹೇಗೆ ಕೂತಿರಿ ನಾನು ನೋಡ್ತಾ ಇದ್ದೀನಿ. ನೋಡಾಕ ಮನುಷ್ಯನ ಕಣ್ಣು ಹೇಳಿದೆ, ಕೈಗಳು ಹೇಳಿದೆ, ನಡೆಯಾಕ ಕಾಲು ಹೇಳಿದೆ, ಕಿವಿಗಳು ಕೂಡ ಹೇಳಿದೆ, ವಾಸಂತಕ್ಕೆ ಮುಗಿನ ಸೊಳ್ಳೆ ಹೇಳಿದೆ, ಮೂಗು ಒಂದಿದೆ, ಸೊಳ್ಳೆ ಮಾತ್ರ ಹೇಳಿದೆ, ಬಾಯಿ ಮಾತ್ರ ಒಂದಿದೆ. ಬಾಯಿ ಚೆನ್ನಾಗಿರಬೇಕಂತ ಆದರೆ ಇದು ಪ್ರಸಾದ ಕಾಯ. ನೀವು ನೋಡಿ ನನಗೆ ತುಂಬಾ ಖುಷಿಯಾಗಿದೆ. ಯಾರ್ಯಾರು ಮಾತಾಡ್ತೀರಿ ಮಾತಾಡ್ಕೋರಿ. ನಿಮ್ಮ ಮಾತುಗಳು ಮುಗಿದ ಮೇಲೆ ನಮ್ಮ ಮಾತುಗಳನ್ನು ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಮಾತು ಹೇಗಿರ್ಬೇಕಂದ್ರೆ ಮಾತಿನಲ್ಲಿ ತತ್ವ ಇರಬೇಕು, ಸತ್ವ ಇರಬೇಕು, ಮಹತ್ವ ಇರಬೇಕು, ದೈವತ್ವದ ದಾರಿ ಆ ಮಾತಿನಲ್ಲಿ ತಿಳಿಸ್ಬೇಕು. ನೀವು ಮಾತಾಡ್ತೀರಿ, ಅಲ್ಲೆಲ್ಲಿ ನೋಡ್ತಾ ಇದ್ದೀರಿ, ಅವ್ರು ಮಾತಾಡ ನಿಮಗೆ ನೀವು ಯಾಕೆ ಮಾತಾಡ್ತೀರಿ ಅಂದ್ರೆ ಮಾತು ಕಲಿಸಿದವ್ರೆ ನೀವು, ಅದಕ್ಕೆ ನೀವು ಮಾತ ಅವ್ರು ಖಾತ. ಜಗತ್ತಿನಾಗ ಮಾತು ಕಲಿಸಿದ್ರು ತಾಯಿ. ಜೋರಾದ ಚಪ್ಪಾಳೆ. ತಾಯಿನೇ ನಮಗೆ ಬಾಯಿಗೆ ತುತ್ತು ಕೊಟ್ಟು, ಮುತ್ತು ಕೊಟ್ಟು, ಹೊತ್ತು ಗೊತ್ತು ಎಲ್ಲನೂ ಪರಿಚಯ ಮಾಡಿದ್ರು ತಾಯಿ. ಇವತ್ತು ನಾವು ಯಾವ ತಾಯಿಗೆ ಗೌರವ ಮಾಡ್ತಾ ಇದ್ರೆ ಹೆತ್ತ ತಾಯಿ, ಹೊತ್ತ ಭೂಮಿಯ ತಾಯಿ, ನಮ್ಮ ದೇಶ ಅದು ಭಾರತ ಮಾತಾ ತಾಯಿ. ಅದು ಏನು ಸಂದರ್ಭ ಕೂಡಿ ಬಂದಿದ್ರು, ಅಮೃತ ಮಹೋತ್ಸವ. ಆ ಅಂದ್ರೆ ಅಮ್ಮ, ಆ ಅಂದ್ರೆ ಅನ್ನ, ಆ ಅಂದ್ರೆ ಅಪ್ಪ, ಆ ಅಂದ್ರೆ ಅಕ್ಷರ, ಆ ಅಂದ್ರೆ ಅರಿವು, ಆ ಅಂದ್ರೆ ಅಂಗ. ನಿಮ್ದು ಒಳ್ಳೆಯವರ ಸಂಘ, ನನ್ನ ಹೆಸರು ಲಿಂಗ, ಸಂಗೀತದ ರಂಗ, ಕೇಳಾಕ ಗುಂಗ, ನಿಮ್ ನೋಡಿ ನಾನು ಅದು ದಂಗ. ಗೊತ್ತಾ ಸ್ವಲ್ಪ ನಗಬೇಕ್ರಿ. ನಾನು ನಗ್ಸಾಕ ದೇವ್ರನ್ನ ನಾ ಕೊಡ್ಬೇಕು ಚಂದ ಬಂದಿದ್ದು ಹೋಗ್ಬೇಕ್ರಿ. ನೀನು ಹೆಣ್ಣ ಗಂಡು ಕ್ಲೀನ್ ಮಾಡೋ ಈ ಹೆಕ್ಕದ್ರೆ ಈ ಹುಡುಗರು ಬರ್ತಿದೆ ಅಗದಿ ಬಹಳ ಚಂದ ಬಂದು ಕೂಡ ಕೂಡಾಕೊಂದು ಜಾಗ, ಕೂಡಾಕೊಂದು ಜಾಗ, ಮನ್ಯಾಗಾಗ್ಲಿ, ಬಸ್ಸಿನಾಗಾಗ್ಲಿ, ಟ್ರೈನ್ನಾಗಾಗ್ಲಿ ಮನುಷ್ಯಕ್ಕೊಂದು ಜಾಗ ಬೇಕು. ಜಾಗ ಕೂಡುವಾಗ ಚಂದ ಜಾಗದ ಕೂಡ್ಬೇಕು. ಇದು ಯಾವ ಜಾಗ? ನಮ್ಮ ಜಾಗ ಇಲ್ಲ, ನಿಮ್ಮ ಜಾಗ ಇಲ್ಲ. ಇದು ಅಳ್ಳೋಳಿ ಮಠದ ಗುರು ಪರಂಪರೆ ಪವಿತ್ರ ಜಾಗ. ಇದು ಪವಿತ್ರ ಜಾಗ. ಹಾಡಿದ ಸಂಗೀತದ ರಾಗ. ಇವತ್ತು ಸಿಕ್ಕಿದ್ದು ನನಗೆ ಯೋಗ, ಸಂಗೀತದ ಪ್ರಯೋಗ, ಭಕ್ತರ ಸಂಯೋಗ, ಆಮೇಲೆ ಪ್ರಸಾದ ವಿನಿಯೋಗ. ಯಾರು ಚಂದ ಪ್ರಸಾದ ಇದು ಮಾಡ್ತೀರಿ ನಿಮ್ಮ ಜೀವನಕ್ಕೆ ರೋಗ ಹೊಂಟೋಗ್ತದ, ರೋಗ ಹೊಂಟೋಗ್ತದ, ರೋಗ ಹೊಂಟೋಗ್ತದ. ನೋಡಿ ಅಣ್ಣವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ನೀವೇನಾಗ್ತೀರಿ. ನಾನು ಬಂದಿದ್ದೆ ಫಸ್ಟ್ ಅಂದ್ರೆ ಆದ್ಮೇಲೆ ಒಂದು ಹಜಾರು ಸಲ ಬಜಾರ್ದಾಗ ಓಡಾಡಿ ಬಂದೆ ಹುಚ್ಚ ಹೋದಾಗ. ಆಗ ಸ್ವಚ್ಛ ಮನಸ್ಸಿಂದ ಇವತ್ತು ಯೋಗ ಬಂದಾಗ ಏನು ಯೋಗ ಅಂದ್ರೆ ಭಾರತದ ಇತಿಹಾಸ. ಅದಕ್ಕೆ ಹೇಳ್ತಾರೆ ಪುಣ್ಯ ಭಾರತದ ಕನ್ನಡ ನಾಡಿನ ದಿವ್ಯ ಭವ್ಯ ಸಂಸ್ಕಾರ ಸಂಸ್ಕೃತಿ ಬಿಂಬಿಸುತ್ತಿರುವ ಗಂಡು ಮೆಟ್ಟಿದ ಈ ನೆಲ, ಕಲೆ, ಸಂಗೀತ, ಸಾಹಿತ್ಯ, ಕಾಯಕ, ದಾಸೋಹ ಕ್ಷೇತ್ರಕ್ಕೆ ಪರಂಪರೆಗೆ ಇದು ಕನ್ನಡ ನಾಡಿನ ಆಲ್ ಮೇಲ್ ಚಪ್ಪಾಳೆ. ಮೇಲನ್ನು ಗೊತ್ತಾಗುತ್ತಲ್ರಿ, ಇವರು ಫ್ಯಾಮಿಲಿ ಗೊತ್ತಾ? ಇಂಗ್ಲಿಷ್ ಮೇಲ್ ಅಂದ್ರೆ ಅಲ್ಲ, ಮೇಲ್ ಅಂದ್ರೆ ಅವರು ಫ್ಯಾಮಿಲಿ ಅಂದ್ರೆ ನೀವು ನೋಡಿ. ಅದಕ್ಕೆ ಆಲ್ ಮೇಲ್, ಅದಕ್ಕೆ ಗಂಡು. ಅದಕ್ಕೆ ಇವರು ಪುರಾಣ ನೋಡಿ. ನಾ ಬಂದಿದ್ದು ಈ ವೇದಿಕೆಗೆ ಫಸ್ಟ್. ಇವತ್ತ ಬಂದವರೇ ಮೇಲ್ ಗೆಸ್ಟ್. ನೀವು ಆದ್ಮೇಲೆ ಜನ ಇದ್ದೀರಿ ಟೆಸ್ಟ್. ತೋಬೇಕು ಕಾರ್ಯಕ್ರಮದ ಟೇಸ್ಟ್. ನೀವು ಗದ್ದಲ ಮಾಡಿದ್ರೆ ವೇಸ್ಟ್. ನನ್ನೊಂದು ವೇಸ್ಟ್.
15 ಕಾರ್ಯಕ್ರಮ ಅಡ್ಜಸ್ಟ್ ಬರಲಿ ನನ್ನ ಚಪ್ಪಾಳೆ. ಇವತ್ತು ನಮ್ಗೆ ಯಾಕೆ ಆನಂದ ಆಗ್ಯದಂದ್ರೆ ಮಾತಾಡಲ್ಲ ಆಕೆ ಹತ್ರ ಅವ ಅಲ್ಲ ಎಷ್ಟು ಚಂದ ಮಾತಾಡ್ತಾರ ನೋಡ್ರಿ ಹುಡುಗರು. ಈಗ ಹುಡುಗರು ಇಷ್ಟು ಚಪ್ಪಳವ್ರಿ, ಚಪ್ಪಳ ಶಾರ್ಪ್ ಮೈಂಡ್. ಇವು ಸಪ್ಪಳಿಂದ ಕಪ್ಪಳ್ತೀವಿ, ಕಪ್ಪಳು ಬರ್ತಾವ. ಅಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಹಿಂಗ ಕಾರ್ಕೊಂಡು ಬರ್ತಾ ಇದೀವಿ, ಒಬ್ಬ ಗಂಟೆ ಬಿದ್ದ ಆಗದೆ ಫುಲ್ ಟೈಟ್. ಅವನ ಮಗ ಸರ್ ನೀವು ಟಿವಿ ಬರ್ತೀರಲ್ರಿ? ಅಲ್ಲಪ್ಪ ನಾವು ಟಿವಿಯಾಗ ಬರಲ್ಲ ತಮ್ಮ. ಅವ್ ಮತ್ತೊಬ್ಬ ಟಿವಿಯಾಗ ನಿಮ್ಮನ್ನು ಸುಡೋದು ಬರ್ತಾರಲ್ರಿ ನಗ್ಸಾಕ ನಾವು ಹಂಗಾಗಿರ್ಬೇಕು. ನಾವು ಯಾರೋ ಇರ್ಬೇಕು. ಇಲ್ಲ ಸರ್ ಸೇಮ್ ನಿಮ್ಮನ್ನು ಸುಡೋಗ ಬರ್ತಾರ್ರಿ ಹುಡುಗರು ಮಾತಾಡೋದು. ಅದಕ್ಕೆ ನಾವು ಬಂದ ಕೂಡಲೇ ಮಾಡಿದ್ರೆ ನಮಸ್ಕಾರ. ಯಾರಿಗೆ? ಗುರುಗಳಿಗೆ. ನೋಡಿ, ಸಂಸಾರ ಸಂಸ್ಕಾರ ಒಂದಕ್ಷರ ವ್ಯತ್ಯಾಸದ. ಸಂಸಾರ ಬರೀರಿ, ಸಂಸ್ಕಾರ ಬರೀರಿ. ಕ ಒತ್ತು ಕೊಡ್ತದ. ಸಂಸ್ಕಾರ ಸಂಸಾರ. ನಾವು ಮಾಡೋದು ನಮಸ್ಕಾರ, ನೀವು ನೋಡಿದ್ರಿ ಚಮತ್ಕಾರ. ಬೇಕು ಕನ್ನಡದ ಪುರಸ್ಕಾರ, ಜೊತೆಗೆ ಪುರಾಣದ ಸಂಸ್ಕಾರ. ಬರಬಾರದು ನಿಮಗೆ ಅಹಂಕಾರ, ಸಂಗೀತದ ಝೇಂಕಾರ, ಕನ್ನಡದ ಅಲಂಕಾರ. ಗಂಟೆನಾಮಗೆ ಓಂಕಾರ, ಒಳ್ಳೆಯದಕ್ಕೆ ಮಾಡಬೇಕು ಸಾಕಾರ. ಪ್ರಸಾದ ಸ್ವೀಕಾರ, ಇದು ಒಳ್ಳೆಯ ಮಟ್ಟದ ಶ್ರವಣದ ಸಂಸ್ಕಾರ. ಸಂಸ್ಕಾರ ಏನು ನಂದು ಪುಣ್ಯ ಅಲ್ಲ ಇವತ್ತು. ಯಾಕಂದ್ರೆ ಆನಂದವೇ ಇವತ್ತು ನನಗೆ ಹೆಂಗ ಕಾಣ್ತದೆ ಈ ವೇದಿಕೆ ಅಂದ್ರೆ, 12ನೇ ಶತಮಾನದ ಇತಿಹಾಸದ ಪರಂಪರೆ ತೆಗೆದು ನೋಡಿದ್ರೆ ಅದಕ್ಕೆ ಹೇಳ್ತಾರ, ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ 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 ಎಂಬುವುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಮ್ದು ಕಲ್ಯಾಣ ಎಲ್ಲದ ಬಸವ ಕಲ್ಯಾಣ ಅಲ್ಲದ. ನಮಗೆಲ್ಲ ಕಲ್ಯಾಣ, ನಮ್ಮ ಕಲ್ಯಾಣ, ನಿಮ್ಮ ಕಲ್ಯಾಣ, ಭಕ್ತರ ಕಲ್ಯಾಣಕ್ಕೆ, ಶ್ರವಣ ಮಾಸದ ಕಲ್ಯಾಣ ಕಾರ್ಯಕ್ಕೆ ಯಾರು ಮುಂದಾಗಿರಲ್ಲ ಅವರಿದ್ದಾಗ ಅಳುವೇನೆ ಮಠದ ಪರಮ ಪೂಜಾ ಶ್ರೀಸೀನ ಮಹಾಸ್ವಾಮಿಯವರಿಗೆ ಇವಾಗ ತಪ್ಪಾಗಿ ಅವರ ಸಹಕಾರದಲ್ಲಿ ಎಂತ ಸಂವಿಧಾನ ವಹಿಸಿದ್ದಾರೆ ಅಂದ್ರೆ, ಇವತ್ತು ರಾಂಪುರ ಯಾಕಂದ್ರೆ ಒಂದು ಸಲ ರಾಮಪುರಕ್ಕೆ ಹೋಗಿ ನೀವು ದಾರ್ಯಾಗಲ್ಲ, ನೀವು ಹೋದರೂ ದರ್ಶನ ಆಗುತ್ತಾ, ಬಂದರೂ ದರ್ಶನ ಆಗುತ್ತಾ. ಸಿದ್ಧಾರೂಢನ ಪವಿತ್ರ ಸ್ಥಾನ. ಮನುಷ್ಯನಿಗೆ ರೂಢ ಚೆನ್ನಾಗಿರ್ಬೇಕು. ಸಿದ್ಧಾರೂಢ, ಆರೂಢ, ಈ ರೂಢ, ಎಂತ ರೂಢ, ಆರೂಢದ ಪರಂಪರೆಗೆ ದಿವ್ಯ ಸಾಕ್ಷಿಯಾಗಿ ಇವತ್ತು ನಿತ್ಯಾನಂದ ಮಹಾರಾಜರು. ಮನುಷ್ಯಗ ಆನಂದ ಇರಬೇಕೆಂಬರೆ ಏನ್ ಆನಂದ? ಕೆಲವರು ಚಂದ ಉಂಡ್ರೆ ಆನಂದ, ಕೆಲವರು ಮೊಬೈಲ್ ಮಾತಾಡ್ರೆ ಆನಂದ, ಕೆಲವರು ಬಂಗಾರ ಹಾಕೊಂಡ್ರೆ ಆನಂದ, ಕೆಲವರು ಮೇಕಪ್ ಮಾಡ್ಕೊಂಡ್ರೆ ಆನಂದ, ಕೆಲವರು ಮಡಿ ಸೀರಿಕೊಂಡ್ರೆ ಆನಂದ, ಕೆಲವರು ನಿದ್ದೆ ಹೊಡೆದ್ರಿಗೆ ಎಲ್ಲರಿಗೆ ಒಂದು ನಾವು ಮಾತಾಡಿದ್ರೆ ಆನಂದ. ಯಾಕೆ ಆನಂದ ಅಂದ್ರೆ ಆನಂದ ಬಾಳದವ ಲಿಂಗಾನಂದ, ಸದಾನಂದ, ಶಿವಾನಂದ, ಬ್ರಹ್ಮಾನಂದ, ಚಿದಾನಂದ, ಇವರು ನಿತ್ಯಾನಂದ. ನೋಡ್ರಿ ಆನಂದ ನೋಡ್ರಿ ವಾತಾವರಣ ಎಷ್ಟು ಚಂದ ನೋಡ್ರಿ. ನಾ ಬಂದೆ ಅದ್ರ ಪೂಜಾ ನೋಡ್ರಿ, ಗುರುಗಳು ಎಷ್ಟು ಚಂದ ಪೂಜಾರಿ. ಏನು ಸಾಕ್ಷಾತ್ ಸಿದ್ಧಾರೂಢ ಸ್ವಾಮಿ ಸಂತರ ಹೆಂಗೆ ಕೊಡ್ತಾರಂದ್ರ, ಏನು ನಾದ ಸ್ವರ ಇಟ್ಕೊಂಡು, ಕೃತಿ ಇಟ್ಕೊಂಡು, ಶ್ರುತಿ ಇಟ್ಕೊಂಡು, ನಗಾರಿ, ಝಾಂಟೆ, ಘಂಟೆ, ಶಂಖನಾದದ ಪೂಜೆ ಸರಿಯಾದ ಸಮಯ 6 ಗಂಟೆಗೆ ಹೋದಾಗ ಅದೇ ಸಿದ್ಧಾರೂಢ ಸ್ವಾಮಿಯ ದರ್ಶನ ಆಯಿತು. ಪೂಜ್ಯ ನಿತ್ಯಾನಂದ ಮಹಾರಾಜರು ಮತ್ತು ಬಸಮ್ಮ ತಾಯಿಯವರ ದರ್ಶನ ಮಾಡಿ ನಿಮ್ಮ ದರ್ಶನಕ್ಕೆ ಬಂದೆ. ಮನುಷ್ಯನ ದರ್ಶನ ಇರ್ಬೇಕು, ಸಂದರ್ಶನ ಇರ್ಬೇಕು, ಬರೀ ಪ್ರದರ್ಶನ ಆಗಬಾರ್ದು. ಇಲ್ಲಿ ಬಂದ್ಕೊಳ್ಳಿ ಶ್ರೀಶೈಲ ಮಹಾಸ್ವಾಮಿಯವರು ಹೆಸರೇ ಶ್ರೀಶೈಲ. ಶ್ರೀ ಅಂದ್ರೆ ಸಂಪತ್ತು, ಶೈಲ ಅಂದ್ರೆ ಭಕ್ತಿ. ಇದು ಮಠದ ಶಕ್ತಿ. ನೀನು ಒಬ್ಬ ವ್ಯಕ್ತಿ, ಸಿಗಬೇಕು ಭಕ್ತರಿಗೆ ಮುಕ್ತಿ, ಇದೇ ದೊಡ್ಡ ಶಕ್ತಿ. ಅದ್ರಾಗ ಶ್ರೀಶೈಲ ಸ್ವಾಮಿಗಳು ಬಂದು ಒಳಗೆ ಬರ್ರಿ 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 ಮಠದ ಒಳಗಡೆ ಹೋದ ಅಲ್ಲಿ ಅವ್ವ ಪ್ರೀತಿ, ಹೆಸರೇ ಪ್ರೀತಿ.
ಪ್ರೀತಿ ಅಂದ್ರೆ ಪ್ರೇಮ, ಪ್ರೀತಿ ಅಂದ್ರೆ ಸ್ನೇಹ, ಪ್ರೀತಿ ಅಂದ್ರೆ ಭಕ್ತಿ, ಪ್ರೀತಿ ಅಂದ್ರೆ ವಿಶ್ವಾಸ, ಪ್ರೀತಿ. ಅದಕ್ಕೆ ನಮ್ಮ ಭಕ್ತಿಯ ಪ್ರೀತಿ ತಾಯಿಯವರಿಗೆ ಸೇರಿದ ಜೋರಾದ ಚಪ್ಪಾಳೆ. ಬಂಧುಗಳನ್ನು ಸ್ವಾಗತ ಮಾಡಲು ನವೀನ್, ಅವನ ಹೆಸರು 3 ಅಕ್ಷರ ನವೀನ್. ಮತ್ತು ಮುತ್ತು ಅಂದ್ರೆ ಎಲ್ಲರಿಗೂ ಮುತ್ತು ಆಗಿಲ್ಲ. ಅವರ ಹುಡುಗರು ಭಾರಿ ವಿಷಯ ಇರ್ತದೆ. ಎಷ್ಟು ಚಂದ ನೋಡಿ. ವಾತಾವರಣ ತಂಪು, ಸಂಗೀತ ಇಂಪು, ನಮ್ಮ ಭಕ್ತರ ಒಂದು ಗುಂಪು, ಕನ್ನಡ ಕಾವ್ಯದ ಕಂಪು, ನಿಮ್ಮ ರೋಡ್ ಮಾತ್ರ ಜಂಪು. ರಾಷ್ಟ್ರಕವಿ ವಾ ಜೋರಾದ ಚಪ್ಪಾಳಿ. ಮೊನ್ನೆ ನಮ್ಮ ಸ್ಕೂಲ್ನಾಗ ಮಕ್ಕಳೆಲ್ಲ ಹೀಗೆ ಕೂತೀವಿ. ಆ ಹುಡುಗರಿಗೆ ನಾ ಪಾಠ ಮಾಡತ್ತೀವಿ. ಪಾಠ ಮಾಡುವಾಗ ಹಿಂದೊಂದು ಹುಡುಗ ಆಟ ಮಾಡ್ಬಿಟ್ಟು ಅವ್ರ ಲಕ್ಷ್ಯ ನನ್ನ ಕಡೆ ಇರ್ಲಿಲ್ಲ. ಅವನು ಹುಡುಗರು ಮಾಡಿ ಮುಂದೆ ಮಜಾ ಪಡ್ತಾರೆ. ನಾ ಹಿಂಗೆ ಹೇಳಿದೆ, ವಾತಾವರಣ ತಂಪು, ಸಂಗೀತ ಇಂಪು, ವಿದ್ಯಾರ್ಥಿಗಳ ಗುಂಪು, ಕನ್ನಡ ಕಾವ್ಯದ ಕಂಪು, ನನ್ನ ಅಂಗಿ ಬಣ್ಣ ಬಹಳ ಕೆಂಪು, ರಾಷ್ಟ್ರ ಕವಿ ಅಂತ ಕೇಳಿದೆ. ಅವನಿಗೆ ಕೇಳಿದೆ, ಅವ್ ಎದ್ನಿಂದ ಪೆಟ್ರೋಲ್ ಪಂಪು, ರೇಟ್ ಮಾತ್ರ ಚಂಪು. ಖುಷಿ ಆಗಲ್ಲ. ಮನ್ಯಾಗ ಮಕ್ಕಳಿರ್ಬೇಕ್ರಿ. ಮನೆಯಲ್ಲಿ ಅಂಗಳ ದೊಡ್ಡದಾದರೆ ಏನೋ ಅಂಗಳದಲ್ಲಿ ಮಕ್ಕಳಿರಬೇಕು. ಹೆಣ್ಣಾಗ್ಲಿ ಗಂಡಾಗ್ಲಿ. ಕೆಲವರು ಹೆಣ್ಣು ಹುಟ್ಟ್ಯಾರಂತ ಹೊಣ್ಣು ಹುಟ್ಟ್ಯಾರಂತ ಅನ್ಬೇಡ್ರವ್ರ. ಹೆಣ್ಣು ಅದು ಜಗದ ಕಣ್ಣು. ಪುರಾಣ ಎಷ್ಟು ಚಂದ ಹೇಳ್ಯಾರ ನೋಡಿ. ಅವ್ರ ಹೆಸರೇ ಎಷ್ಟು ಪಂಚಾಕ್ಷರಿ. ದಿನಾ ಮಂತ್ರ ಇವ್ರದೇ ಇವರು ತಯಾರು ಮಾಡಿದ ಪಂಚಾಕ್ಷರ ಮಂತ್ರ. ಇವರು ತಂದೆಯವ್ರ ಜೊತೆಗಿದ್ದಾಗ, ನಾನು ಸಿಕ್ಕುಡಗಿದ್ದಾಗ ತಬಲಾ ನುಡಿಸ್ತಿದ್ದೆ. ಇವರು ನಾವು ಬಹಳಷ್ಟು ಕಾರ್ಯಕ್ರಮ ಮಾಡ್ತೀವಿ. ಆಲ್ಮೇಲೆ ಸುಮಾರು ಓದ್ತೀವಿ. ಈ ಯೋಗ ಯಾವಾಗ ಬರ್ತದ, ಹಿರೇಮಠದವ್ರು ಕರೆದ್ರು, ಅವಾಗೂ ನಾವು ಬರೋದಾಗಲಿಲ್ಲ. ಜಗದ್ಗುರು ಬಂದಾಗ ನಮ್ಮ ಜಗದೇವ ಮಲ್ಲ ಸ್ವಾಮಿಗಳು ಏನು ಗದಗಿನ ಜಗರು ಬಂದ್ರು, ಅವಾಗೂ ನನಗೆ ಬರಕ್ಕಾಗಿಲ್ಲ. ಇವತ್ತು ಯೋಗಕ್ಕ ಇವತ್ತ ಅಮೃತ ಮಹೋತ್ಸವದ ಭಾರತದ ಇತಿಹಾಸದ ಮುನ್ನವಾಗಿ ನಿಮ್ಮ ದರ್ಶನಕ್ಕೆ ಬಂದಿದೆ. ನಾನು ದೂರದರ್ಶನಕ್ಕೆ ಬೆಂಗಳೂರು ಹೋಗಲಿಲ್ಲ. ನೇರ ದರ್ಶನ, ಗುರು ದರ್ಶನ, ಬಸವ ದರ್ಶನ, ಶ್ರೀಶೈಲ ಸ್ವಾಮಿಯವರ ದರ್ಶನ, ನಿತ್ಯಾನಂದ ದರ್ಶನ, ಆ ನಿಮ್ಮ ಸಮಸ್ತ ಭಕ್ತರ ದರ್ಶನ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮ ಹೇಳುತ್ತಾ ನನ್ನ ಕಾರ್ಯಕ್ರಮ ಮುಗಿಸುತ್ತೇನೆ. ಈ 15 ಆಗಸ್ಟ್ ನೋಡ್ಬೇಕು. 15 ಆಗಸ್ಟ್ ನಾಳೆ ಹುಡುಗರು ಭಾಷಣ ಮಾಡ್ತಾರ. ಹುಡುಗರು ಭಾರಿ ಮಜಾ. ಸಣ್ಣ ಮಕ್ಕಳು, ನೀವು ಕಾಲೇಜ್ ಹುಡುಗರು, ಕಾಲೇಜ್ ಹುಡುಗರು ಮುಖ್ಯ ಅತಿಥಿಗಳೇ, ಹಾಗೂ ಯಾವತ್ತು ನಮ್ಮ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ನಮಸ್ಕಾರ ಅಂತ ನಮ್ಮ ಭಾಷಣ ಮುಗಿಸ್ತೇವೆ. ಜೀವನ ನಗದಂತ ಇರಬೇಕು. ನನಗಿಲ್ಲ ಯಾವುದು ಟೆನ್ಷನ್, ನನಗಿಲ್ಲ ಯಾವುದು ಟೆನ್ಷನ್. ಇದು ಶ್ರವಣ ಮಾಸದ ಫಂಕ್ಷನ್. ಇಲ್ಲಿ ಧರ್ಮದ ಕನೆಕ್ಷನ್. ಇಲ್ಲಿಲ್ಲ ಯಾವುದು ಎಲೆಕ್ಷನ್. ನೀವೇ ಭಕ್ತರ ಸೆಲೆಕ್ಷನ್. ನೀವು ಮಾಡಬೇಕು ಕಾರ್ಯಕ್ರಮ ಕೋಆಪರೇಷನ್. ಕೋಆಪರೇಷನ್ ಮಾಡಿದ್ರೆ ಜೀವನ ಬಹಳ ಪರೇಷನ್. ಊಟ ಸಿಗದ ರೇಷನ್. ಜಗಳ ಆದ್ರೆ ಪೊಲೀಸ್ ಸ್ಟೇಷನ್. ದಾಸರ ಆದ್ರೆ ರೈಲ್ವೆ ಸ್ಟೇಷನ್. ಮನುಷ್ಯ ಟೆನ್ಷನ್ ಮಾಡ್ಕೋಬಾರ್ದ್ರಿ. ಎಷ್ಟು ಚಂದ ಅಂದ್ರ ಇವರು 8 ಗಂಟೆಗೆ ಪುರಾಣ ಸ್ಟಾರ್ಟ್ ಮಾಡಿದ್ರು. 8ಕ್ಕೆ ಪುರಾಣದ ಗಂಟನ್ನು ಬಿಚ್ಚಿದ್ದಾರೆ. 8 ಇದು ಪುರಾಣದ ಗಂಟು. ಯಾವ ಪುರಾಣ? ಬಸವ ಪುರಾಣದ ಗಂಟು. ನಮ್ಮ ನಿಮ್ಮ ನೆಂಟು. ನಾ ಬಂದಿದ್ದೆ ಒಂಟು. ಅವಾಗ ಆಗ್ತದ ಪ್ರೀತಿಯ ತಿನ್ನಾಕ ಸಿಹಿಯಾದ ಕರ್ದಂಟು. ಓದಬೇಕು ಕನ್ನಡ ನಿಘಂಟು. ಈ ಮಠದಾಗ ಎದುರು ಪ್ರಸಾದ ಉಂಟು. ಅಲ್ಲ ಬಸವರಾಜ್ ಮೈದರಿಗೆ ಬಂದಾರ. ಅವ್ರ ಕಣ್ಣು ಕಾಣದ ಪಾಪ. ಅವ ಬರೋದು ನನಗೆ ಗೊತ್ತಿಲ್ಲ. ನಾವು ನಮ್ಗಿಂತ ಸೀನಿಯರ್ ಕಲಾವಿದರು.
ಇವತ್ತು ಅವ್ರಿಗೆ ಸೇರಿ ನಾವು ಜೋರಾದ ಚಪ್ಪಾಳೆ ಕಣ್ಣು ಕಾಣಲ್ಲ, ಕಣ್ಣು ಕಾಣಲ್ಲ, ವಸ್ತು ಕಣ್ಣು ಅವ್ರ ಮೇಲೆ ಬದುಕಿನಲ್ಲಿ ಆನಂದ ಇರಬೇಕು. ಕೂಡಬೇಕು, ಆಕಳು ನೋಡಿರಿ, ಆಕಳು ಆಕಳು ನೋಡಿರಿ, ಆಕಳು ನೋಡಿಲ್ಲ ನೋಡಿರಿ, ಹಾ ಆಕಳು ನೋಡಿರಿ. ನಾವು ಮಾತಾಡ್ಬೇಕಪ್ಪ. ಆಕಳು ನೋಡಿರಿ, ನೋಡಿಲ್ಲ. ಆಕಳ ಕರ ನೋಡಿರಿ, ಹ ಆಕಳ ಕರ, ಎಮ್ಮಿ ಕರ, ಮನುಷ್ಯರ ಕರ. ಸದ್ಯಕ್ಕೆ ನನಗೆ ಆಕಳು ಅಂತ ತಿಳ್ಕೊಂಡು ಏನ್ ತಿಳ್ಕೊಂಡ್ರಿ? ಮೇವ್ ಹಾಕೋದ್ರಿ ಮಕ್ಕಳೇ, ಸುಮ್ಮನೆ ಕಾಮಿಡಿ. ಯಾಕಂದ್ರೆ ಮಕ್ಕಳಿಗೆ ಹಿಡಿಬೇಕಾಗತ್ರಿ, ಇಲ್ಲರೂ ಬಹಳ ಕಷ್ಟ. ನನಗೆ ಸದ್ಯಕ್ಕೆ ಆಕಳ ಅಂತ ತಿಳ್ಕೊ. ಏನು ಆಕಳು? ನೀವು ಕರುವಂತ ತಿಳ್ಕೊ. ಆಕಳು ಎಷ್ಟು ಚಂದ ಮಾತಾಡ್ತದ ತಾಯಿ ಮಕ್ಕಳ ಜೊತೆ, ನಮಗೆಲ್ಲ ಬಹಳ ಪ್ರೀತಿ. ಆಕಳು ಎಷ್ಟು ಚಂದ ರೀ. ಆಕಳು ದೊಡ್ಡ ಆ ಮತ್ತು ಆದ ಮೇಲೆ ದೊಡ್ಡ ಆ. ಯಾಕಂದ್ರ ಆಕಳು ಎಷ್ಟು ಚಂದ. ಅದು ಆಕಳು ಮಕ್ಕಳಿಗೆ ಕರೀತದ. ಅದಕ್ಕರ ಅದು ಆಕಳು ಅದಕ್ಕರ ಆಮೇಲೆ ಎಮ್ಮಿ ಕರ ಬೇರೆ. ಆಮೇಲೆ ಸಣ್ಣ ನಾಯಿ ಮರಿಗಳು ಬೇರೆ. ಅದು ತಾಯಿ ಬಂದ್ಕೊಳ್ಳೆ ಹಾಲು ಬಿಡ್ತಾವ, 4-5 ಕುನಿಯರು. ಆ ನಾಯಿ ಮರಿಗಳಿಗೆ ಸ್ವಲ್ಪ ಕಣ್ಣು ಬಂದು ಕಾಲ ಬಂದು ಬೀದೆ ಹೋಗ್ತದ. ಬೀದೆ ಹೋಗಿ ಸುಮ್ಮನೆ ಕೂಡೋದು ಹುಡುಗರಿಗೆ. ಆ ನಾಯಿ ಮರಿಗೆ ಕಲ್ತು ಹೊಡುದು, ಕಲ್ತು ಹೊಡೆದ್ಕೊಳ್ಳಿ ಅವು ಮಾತಾಡ್ಬೋದು. ಅವರು ಹೊಡೆದು ಅವ್ರವ್ವ ಇರ್ತದ, ಅವ್ರವ್ವ ಹೋಗಿ ಕೂಸು ಹೋಗಿ ಕಂಪ್ಲೇಂಟ್ ಮಾಡಿ ಅವ್ರವ್ವ ಮಾತಾಡ್ತದ. ಅದು ನೋಡಿ ನಾಯಿಗಳು ಮಾತಾಡ್ತಾವ. ಅದು ಬಂದದ, ಅದು ಬಂದು ಕೇಳಬೇಕಲ್ಲ, ನಿನಗೆ ಯಾರು ಅವ್ ಹೊಡೆದವ್ರು ಅದೇ ಹೇಳ್ತಾವ. ಅದು ಹೋಗ್ತದೆ ಜಗಳಾಡ್ತದೆ, ನನ್ನ ಮಕ್ಕಳಿಗೆ ಹೊಟ್ಟಿದೆ. ಇದು ತಾಯಿ ಜಗಳಾಡೋದು, ಅದು ಗಂಡು ನಾಯಿ ನೋಡುದು. ಅದು ಇಲ್ಲ ಹೋದು, ಅದು ಬಂದ್ಬಿಡ್ದು. ಅದೆಲ್ಲ ಸುಳ್ಳಾದ ಸುಪಾತ್ರ. ಇದಕ್ಕೆ ಮಿಮಿಕ್ರಿ ಅಂತಾರೆ. ಸನ್ಮಾನ್ಯ ದೇವೇಗೌಡರು ಎಂದೂ ನಗಿದಿದ್ದಿಲ್ಲ. ದೇವೇಗೌಡರು ನೋಡಿರಿ, ನೋಡಿರಿ ಅದು ಕೊಟ್ಟೋದವರು ದೇವೇಗೌಡರಿಗೆ ಆಗಾಗಲೇ. ದೇವೇಗೌಡರು ಜೀವನದಾಗ ಒಟ್ಟನಾಗಲ್ರಿ. ಸದಾನಂದ ಗೌಡರು ನಕ್ಕೋತೆ ಮುಖ್ಯಮಂತ್ರಿ ಆದವರು. ಅವ್ರು ಕೊಟ್ಟು ಯಾವಾಗಲೂ ಸದಾನಂದ ಗೌಡರು ನೋಡ್ರಿ, ಸದಾನಂದ ಗೌಡರಿಗೆ ಏನು ಸತ್ತಲ್ಲಿ ಕರ್ಕೊಂಡು ಹೋಗಬಾರ್ದು. ಮತ್ತೆ ತಪ್ಪು ಬಿಜೆಪಿ ತಪ್ಪು ಹೋಗ್ಬೇಡ್ರಪ್ಪ.
ಸುಮ್ಮನೆ ಕಾಮಿಡಿ ಅಂತ ತಿಳ್ಕೋರೆ. ನಮಗೆ ಯಾವ ಪಕ್ಷ ನಮ್ಗೆ ಬೇಕಾಗಿಲ್ಲ. ಸದಾನಂದ ಗೌಡರಿಗೆ ಸತ್ತಲ್ಲಿ ಕರ್ಕೊಂಡು ಹೋಗ್ಬಾರ್ದು, ದೇವೇಗೌಡರಿಗೆ ನಮ್ಮಂತ ನಗೆ ಕಾರ್ಯಕ್ರಮ ಕರ್ಕೊಬಾರ್ದು. ದೇವೇಗೌಡ ಒಂದ್ಸಲ ಜಯನಗರದಾಗ ನಾವು ಪ್ರಾಣೇಶ್ ಟೆನಿಸ್ ಕೃಷ್ಣ ಎಲ್ಲರಿಗೂ ಹೇಗೆ ಕೂತಾಗೆಲ್ಲ ಹೀಗೆ ಬಂದರು. ನಮ್ಮ ಸಚಿವರಿದ್ದರು ಬಂಡೆಪ್ಪ ಕಾಶಂಪುರ ಕೃಷಿ ಸಚಿವರು. ನಾನು ನೀ ಎಲ್ಲರಿಗೂ ನೆನೆಸ್ತಿತ್ತಮ್ಮ, ನೀರು ಕುಡಿಸ್ತಾರೆ, ನೀರು ಕುಡಿಸ್ಯಾರ. ಮನುಷ್ಯಾಗ ನೀರು ಕುಡೀರಿ, ಕೆಲವು ಬೀರೆ ಕುಡಿತಾವ. ಬೀರೆ ಜೀವನ, ನೀರೇ ಜೀವನ. ಅದ ಹೆಸರೇ ನೀ ಇರು. ಏನೋ ನೀ ಪೂಜಾಕ ನೀರು, ಹೆಂಗ ಪೂಜಾಕ ನೀರು. ಗಾಡಿಗೂ ನೀರು ಬೇಕು, ಬಾಡಿಗೂ ನೀರು ಬೇಕು. ನಾನು ಹಿಂಗ ಎಲ್ಲ ಹೇಳಿದೆ, ಇನ್ನೂ ಒಂದು ಹೇಳಿಲ್ಲ. ಎಲ್ಲವೂ ಎರಡೆರಡು ಕೊಟ್ಟವ ಅಂತ ಹೇಳಿದೆ. ಕಿವಿ ಎರಡು, ಕಾಲೆರಡು, ಕೈ ಎರಡು, ಇದು ಒಂದು ಎರಡು, ಇದು ಈಗ ಡಾಕ್ಟರ್ ಹತ್ರ ಹೋದಾಗ ಆರಾಮಿದ್ದಾಗ ಡಾಕ್ಟರ್ ಹತ್ರ ಹೋಗಿರ್ತೀವಿ. ಏನ್ ಚೆಕ್ ಮಾಡ್ತಾರ? ತಪ್ಪಲ್ರಿ. ಮನುಷ್ಯಕ್ಕೆ ಇನ್ಕಮಿಂಗ್ ಮತ್ತು ಔಟ್ ಗೋಯಿಂಗ್ ಚಂದ ಇರ್ಬೇಕು, ಊಟನೂ ಚಂದ ಇರ್ಬೇಕು, ಮನುಷ್ಯನಿಗೆ ನಗಬೇಕು. ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಕಾಮಿಡಿ ಮಾಡಿದೆ. ಬೆಕ್ಕು ನೋಡಿರಿ, ಬೆಕ್ಕು ಹಿಂದಿ ಮಾತಾಡ್ತಾವ. ಬೆಕ್ಕು ಹಿಂದಿ ಹೆಂಗ? ಅದು ಎದುರ್ಬೇಕು. ಹುಡುಗರಿಗೆ ಒಬ್ಬರಿಗೂ ಹೊರಗೋಟ ನಗಸ್ತಾ ಇಲ್ಲಿ ತಮ್ಮ ನಗಲ್ಲ, ಹೊರತ. ಮತ್ತೊಂದೂರಾಗ ಹಿಂಗೆ ಕುಂತ ಹುಡುಗರು, ಅವ್ರು ಹುಡುಗರು ನಗಾಕತ್ತನ ಮುಂದ್ ಕುಂತ ಹೊಡೆದ್ರಿ, ಡುಬ್ಬು ಕೊಡದ್ರಿ. ಆ ಡುಬ್ಬದಾಗ ಒಂದು ವಾಡಿತ್ತು, ಅದು ಹಣ್ಣಾಗಿತ್ತು, ಕಿವತ್ತು ವಾಯು ಜೀವನದಲ್ಲಿ ಬಹಳ ಖುಷಿ ಆಗ್ತಾ ಇದೆ. ಆಗಲೇ ಫೋನ್ ಬಂದ ಹೇಳ್ತಿದ್ದೆ, ಯಾಕಂದ್ರೆ ಆಕಿ ನನ್ನ ವೈಫ್, ನಾ ಆಕಿಗೆ ಕರೆಕ್ಟು ಪುರಾಣ ಹೇಳಿ ಎಷ್ಟು ಅವರ ನಿಮ್ಮ ಹೆಸರು ಹೇಳಿದೇವ ಏನು ದಾನ ಕೊಡ್ತಾರೆ. ಅವರ ನಿಮ್ಮ ಹೆಸರು ಹೇಳಿ, ನಿಮ್ಮ ಹೆಸರು ತಿಂದಿದ್ದೀರಿ ಮೈತ್ರಾ ತಾಯಿ. ಒಬ್ಬ ಜೋರಾದ ಚಪ್ಪಾಳೆ. ನನ್ನ ಹೆಂಡತಿ ತಾಯಿ ಹೆಸರು ಮೈತ್ರಾ ತಾಯಿ, ಸತ್ಯವಾಗಿ. ಯಾಕಂದ್ರೆ ನಮ್ಮ ಮಠದಾಗ ಮೈತ್ರಾ ತಾಯಿಯವರಂತ ಅವ್ರ ಮಗಳು ನನಗೆ ಕೊಟ್ಟಾರೆ. 8 ಜನ ಮನ್ಯಾಗ ವೈಫ್ ಚಂದ ಇರಬೇಕು, ನಮ್ಮ ಲೈಫ್ ಚಂದ ಇರಬೇಕು. ನಾವು ನೀಟ್ ಆಗಿದ್ರೆ ನನ್ನ ಹೆಂಡತಿ ಸ್ವೀಟ್ ಆಗಿರ್ತಾರೆ. ನಾನೇ ಟೈಟ್ ಅಚಿಮೆಂಟ್ ನೈಟು ಮುಂದೆ ಫೈಟ್, ಮಕ್ಕಳು ಹೆಡ್ಲೈಟು, ಆಮೇಲೆ ಮದ್ಯಪಾನ ಮಧ್ಯದಾಗ ಆಲ್ ರೈಟ್. ಅದಕ್ಕೆ ದಯವಿಟ್ಟು ಆನಂದವಾಗಿರಿ. ಇದೇ ಪುರಾಣ ಎಷ್ಟು ತುಂಬಿ ತುಳಿಕೆ ನೋಡ್ರಿ. ನಾವು ಅಲ್ಲೇ ಹೇಳಿದ್ದೀನಿ, 12ನೇ ಶತಮಾನದ ಇತಿಹಾಸದ ಪರಂಪರೆ ನೋಡಿದ್ರೆ ಬಸವಣ್ಣ ಹೇಳಿರುವ ಇವನಾರವ 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 ಎಂದೆನಿಸಿದರಯ್ಯ, ಇವನಮ್ಮವ 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 ಎಂದೆನಿಸಯ್ಯ, ಕೂಡಲ ಸಂಗಮದೇವ ನಿಮ್ಮ ಮನೆಯ ಮಗ ಎಂದೆನಿಸಿದಯ್ಯ. ಅದೇ ಭಕ್ತಿಯ ಪ್ರೀತಿ ಯಾವ ಸಾಧ್ಯ ಇಲ್ಲ. ಇವತ್ತು ನಿಜವಾಗಿ ಹಳ್ಳಿ ಮಠದ ಪೂಜ್ಯ ಮಾಸಂದಿರ ಕಾಲನೇ ಶಾಸ್ತ್ರ ಇದೆ. ಆಮೇಲೆ ನಾವು ಹೋಗತನ ಎತ್ತಿ ಉಣ್ಣಾಗಿದ್ದ ದಿವಸ ಅದು ದೊಡ್ಡ ಕಷ್ಟ ಇದೆ. ರಾತ್ರಿ 10 ಆಗಿದೆ, 11 ಹಂಗೆ ಕರ್ಕೊಂಡು ಕೊಡ್ತಾನೆ. ನೀವು ಗಂಡ ಬರೋದು ಕೂಡ್ತೀರಿ,
ಅಕ್ಕಿ ಯಾಕೆ ಕೊಡ್ತಾಳ ಗೊತ್ತದ? ದಿವಸ ರಾತ್ರಿ ಅಡಿಗೆ ಡ್ಯೂಟಿ ನಂದದ, ಅದು ಕೊಡ್ತಾಳ. ಇದು ಮಾಡಿಕೊಡ್ಬೇಕು, ಇವತ್ತು ಹ್ಯಾಕ್ ಮಾಡಿದ್ರೆ ಇವತ್ತು ನನ್ನ ಮಗಳಿಗೆ ಹಚ್ಕೊಳ್ತಾಕಿ. ಆಕಿ ನನ್ನ ಮಗಳು MSc ಓದ್ತಾಳ. ಮಗಳೇ ಅಡಿಗೆ ಕಲಿಬೇಕು. ಈಗಿನ ಕಾಲೇಜ್ ಹುಡುಗಿಯರೇನು ಎಲ್ಲ ಮಾಡ್ತೀನಿ, ಹೌದವ್ರು ಹೇಳ್ತಾರೆ ಮಾಡಿ ತೆಗಿ ಮಾಡಿ. ನಾನೆಲ್ಲ ಗೊತ್ತ, ನಾ ಗಂಟೆ ಮಾಡ್ತಾರೆ ಯಾಕಂದ್ರೆ ಅವಾಗ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಅವಾಗಿನ ಭಕ್ತಿನೇ ಬೇರೆ, ಈಗಿನ ಭಕ್ತಿನೇ ಬೇರೆ. ಅಂತ ಪ್ರೀತಿಗೆ ಬಹಳ ಖುಷಿಯಿಂದ ಇವತ್ತ ಈ ವೇದಿಕೆಗೆ ನಮ್ಮ ಆತ್ಮೀಯರು ಪಂಚಾಕ್ಷರಿ ಗುರುಗಳು ಬಹಳ ಪ್ರೀತಿಯಿಂದ ನಮ್ಮನ್ನು ಈ ವೇದಿಕೆಗೆ ಬರಮಾಡ್ಕೊಳ್ಳೋದು ಬಹಳ ಖುಷಿ ಆಗುತ್ತೆ. ನಮ್ಮ ರಮೇಶ್ ಅಣ್ಣವರು ಸಂಚಾಲಕರು. ರಮೇಶ್ ಅಣ್ಣ ಬಹಳ ಬಿಜಿ, ಅಷ್ಟೇ ಈಜಿ. ಇಷ್ಟು ಬಿಜಿ ಇರ್ತದ, ಅಷ್ಟು ಬಿಜಿನೆಸ್ ಸಹಿತ ಈ ಪ್ರೀತಿಯ ಕಾರ್ಯಕ್ಕೆ ಇಷ್ಟೆಲ್ಲ ಆದ್ಮೇಲೆ ಜನ ಸಾಕ್ಷಿಯಾಗಿದ್ರೆ ಅದು ನನ್ನ ಪುಣ್ಯ. ಆ ಪ್ರೀತಿಗೆ ಸಾಕ್ಷಿಗೆ ಒಂದು ಪೂಜ್ಯ ಅಪ್ಪಗಳವರು. ಅಂತ ಪ್ರೀತಿಗೆ ತಾವೆಲ್ಲರೂ ಸಾಕ್ಷಿ ಆಗ್ತಾ ಇದೆ. ನನಗೆ ಸಿಂದಗಿ ತಾಲೂಕ ಆಗಿತ್ತು, ಈಗ ನಿಮ್ಮದೇ ತಾಲೂಕ. ಯಾವುದು? ಆಲ್ಮೇಲೆ ಕನ್ನಡದ ಅಕ್ಷರ ಪ್ರಾರಂಭ ಅ. ನಮ್ಮ ತಾಯಿ ಅಂತ ಸಹ ಅ ಎಲ್ಲ ಹೇಳವ ಅವಿಲ್ಲ ಇಲ್ಲ, ಅಕ್ಷರ ಸಹಿತ ಹೇಳವ. ಈಗ ಗಂಡ ಹೆಂಡತಿ ಎಷ್ಟು? ನೀವು ಹೇಳಿದ್ರಿ ಒಂದಿದ್ರಿ ಒಂದ ಏನು? ನೋಡಿ, ಮದುವೆ ಆಗೋಕ್ಕಿಂತ ಮುಂಚೆ ಹುಡುಗ ಹುಡುಗಿ ಒಂಟ್ ಅಲ್ವಾ? ಹುಡುಗ ಹುಡುಗಿ ಒಂಟ್ ಎಂಗೇಜ್ಮೆಂಟ್ ಅವಾಗ ಹುಡುಗ ಹುಡುಗಿಯ ನೆಂಟು, ಅವಾಗ ಮದುವೆ ಆದಾಗ ಮಾಂಗಲ್ಯದ ಗಂಟು, ಅವಾಗ ಜೀವನ ಪರ್ಮನೆಂಟು. ಅದಕ್ಕೆ ಓದಬೇಕು ನೀವು ಕಾಲೇಜ್ ಬೆಳೆದು ಒಳ್ಳೆ ನಾಲೆಜ್, ಎಲ್ಲಾ ಸರ್ವಿಸು ಕವರೇಜ್. ನಿಮ್ಮ ಫೈನಲ್ ರಿಸಲ್ಟ್ ಬಂದ ತಿಳಿತದೆ ಎವರೇಜ್ ಚೆನ್ನಾಗಿ ಬಂದ ಜೀವನ ಡ್ಯಾಮೇಜ್. ಅವಾಗ ಓಪ ಮಾಡ್ತಾರೆ ಮ್ಯಾರೇಜ್, ಇದನ್ನು ಕೂಡ ಗ್ಯಾರೇಜ್ ಅಂತ. ಅವತ್ತು ನನ್ನ ಮಗಳಿಗೆ ಅಡಿಗೆ ಮಾಡಂತ ಹೇಳಿ ಬಂದಿ. ಹೆಣ್ಮಕ್ಳಿಗೆ ಅಡಿಗೆ ಏನೆಲ್ಲ ತೆಗಿ ಮಾಡ್ತಿರಲ್ಲ. ಏನ್ ಹೆಸರು ನಿಮಗೆ? ದಿವ್ಯಾ. ನೀ ಹಾಡಿದ್ ಬಹಳ ಭವ್ಯ. ಏನಂದ್ರೆ ನಿವೇದಿತ. ನಮ್ಮ ಮಗಳ ಹೆಸರು ನಿವೇದಿತ. ಜೋರಾದ ಚಪ್ಪಾಳೆ. ನಿಜವಾಗಿ ಮಕ್ಕಳ ಹೆಸರು ಬಹಳ ಚಂದ ಇರ್ತಾರ. ಅದಕ್ಕೆ ಮಕ್ಕಳು ಹೆಸರು ಚಂದ ಇರ್ಬೇಕು. ಈಗಿನ ಹೆಸರು ಏನ್ ಹೇಳ್ತೀರಿ? ಹೆಸರು ನೀಲಮ್ಮ, ಗಂಗಮ್ಮ, ಬಸಮ್ಮ, ಪಾರಮ್ಮ, ಗುಂಡಮ್ಮ, ಏನು ಇಂಥವಿದ್ದು ದಾನಮ್ಮ. ಈಗ ಹೋಗ್ಯವಮ್ಮ. ಈಗೇನು ರೂಪ, ದೀಪ, ಶಿಲ್ಪ, ಮುಂದೆ ಏನು ಅಲ್ಪ ಹೇಳುವ ಅವಾಗ ಅಮ್ಮ. ಈಗಿನ ಹುಡುಗರು ಅವ್ಗ ಅವ್ವ ಮಲ್ಲ, ಅಪ್ಪಗ ಅಪ್ಪ ಮಲ್ಲ. ಎಂತ ಸಂಸ್ಕೃತಿ. ನಾವು ಕನ್ನಡ ಉಳಿಸ್ರಿ, ಕನ್ನಡ ಬೆಳೆಸ್ರಿ. ಕನ್ನಡಕ್ಕಾಗಿ ಕಟ್ಟಬೇಕಂದ್ರೆ ನಾವೆಲ್ಲ ಒಂದು, ನಾವೆಲ್ಲ ಒಂದು, ನಾವೆಲ್ಲ ಎರಡು, ನಾನು ಎರಡು, ನೀವೇ. ಈಗ ಬೇಡ. ಕನ್ನಡ ಸಾಹಿತ್ಯ ಓದಬೇಕು ನಿತ್ಯ. ಕನ್ನಡವೇ ನಿಮಗೆ ಸತ್ಯ, ಕನ್ನಡದ ಸಾಮರ್ಥ್ಯ. ಕನ್ನಡ ಪದವು ಮಾಡಬೇಡಿ ಹತ್ಯ ಮಾಡಿದ್ರೆ ನಮ್ಮ ಗಡಿಯಿಂದ ನಾಪತ್ಯ. ಕನ್ನಡ 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 ಎಷ್ಟು ಚಂದ ಕನ್ನಡ ನೋಡಿ. ನೀವು ಇಂಗ್ಲಿಷ್ ಕಲಿಯಲು ಬೇಡವಲ್ಲ, ಮರಾಠಿ ಕಲಿಯಲು ಬೇಡವಲ್ಲ. ಹೆತ್ತ ತಾಯಿ ಭಾಷೆ ಕನ್ನಡ. ನೋಡಿ ಮಕ್ಕಳಿಗೆ ನಮ್ಮ ಕನ್ನಡ ಅಕ್ಷರ ಆ ಈ ರು ಎ ಐ ಓ ಔ ಅಮ್ಮ ಹಿಂದಕ್ಕ ಎಷ್ಟು ಚಂದ ಅಕ್ಷರ ಇದ್ರಿ. ಈಗ ಇಂಗ್ಲಿಷ್ ಬಂದ. ಕನ್ನಡದ ಮೂಲಾಕ್ಷರ ಪ್ರಾರಂಭ ಆಗಿದೆ ಅ. ಕೊನೆಯ ಅಕ್ಷರ ಜ್ಞಾ. ಅಂದ್ರೆ ಅರಸನಾಗು. ಕೊನೆಗೆ ಜ್ಞಾ. ಅಂದ್ರೆ ಜ್ಞಾನಿಯಾಗು, ವಿಜ್ಞಾನಿಯಾಗು, ಸುಜ್ಞಾನಿಯಾಗು, ದಿವ್ಯ ಜ್ಞಾನಿಯಾಗುವುದು ಜ್ಞಾ. ಜೋರಾದ ಚಪ್ಪಾಳೆ. ಇದು ಇಂಗ್ಲಿಷು. A for
ಫಾರ್ ಏಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್, ಡಿ ಫಾರ್ ಡಾಗ್. ಡಾಗ್ ಅಂದ್ರೆ ನನ್ನ ನಾಯಿ ಮಾಡಿ ಲಾಸ್ಟ್ ಅಕ್ಷರ ಬರ್ತದೆ ಇಂಗ್ಲಿಷ್ ಯಾವುದು? ಝಡ್. ಝಡ್ ಅಂದ್ರೆ ಏನು? ಜಿಬ್ರಾ. ಎಷ್ಟು ಹುಷಾರ. ಜಿಬ್ರಾ ಅಂದ್ರೆ ಕತ್ತೆ, ಹೆಸರು ಕತ್ತೆ. ಕತ್ತೆ ಇಂಗ್ಲಿಷ್ ಮಾತಾಡ್ತಾರೆ ಗೊತ್ತದ? ಅದು ಸಹಿತ ಇಂಗ್ಲಿಷ್ ಮಾತಾಡ್ತಾರೆ ಕತ್ತೆ. ನಾವು ಕೈ ಜೋಡಿಸೋದು ನಮಸ್ಕಾರ. ಇದು ನೋಡ್ರಿ, ನಮಸ್ಕಾರ ನಮಸ್ಕಾರ. ಅಲ್ಲಿ ನೋಡಿ ನಮ್ಮ ಯಜಮಾನ ಕೂತ ಎಷ್ಟು ಚಂದ. ಓಂ ಶಾಂತಿ ಸದಾ ಶಾಂತಿ, ಓಂ ಶಾಂತಿ ಸದಾ ಶಾಂತಿ. ಕಾಯಕದಿಂದ ಮಾಡಬೇಕು ಕ್ರಾಂತಿ. ಕೆಲವರು ಕೂಡಲು ಮಾಡ್ತಾರ ವಾಂತಿ, ಅವ್ರು ಹಾಕೋದು ಜಲ್ದಿ ಸಂತಿ, ಅವರು ಸಿಗದ ಮಟ್ಟದ ಪ್ರಸಾದದ ಪಂಕ್ತಿ, ನೋಡಲ ಲಿಂಗೈನ ಕಂತಿ, ಅವರಿಗೆ ತಿಳಿದ ಸಂಗೀತದ ತಂತಿ. ಯಾವಾಗ ಶಾಂತಿ. ನಮ್ಮ ಮಹಾತ್ಮ ಗಾಂಧೀಜಿ ಹೇಳಿದ್ದು ಶಾಂತಿ ಶಾಂತಿ ಶಾಂತಿ. ಮೊನ್ನೆ ಒಂದ್ಸಲ ಹುಡುಗರೆಲ್ಲ ಕರ್ಕೊಂಡು ಆ ಊರಾಗ ಒಬ್ಬನೇ ಮಾಸ್ತರ್ ಇದ್ರಿ, ಸಾಲಿ ಪಾಪ 1 to 4 ಎಲ್ಲ 8. ಒಂದ್ ಪಾಪ ಹಳ್ಳಿಯಾಗ ಒಬ್ಬನೇ ಮಾಸ್ತರ್ ಇರ್ತಾವ, ಸಣ್ಣ ಸಾಲಿ. ಸಾಕಾಗಿದ್ರೆ ಸರ್ಕಾರ ಪತ್ರ ಬಂದು 4 ಕ್ಲಾಸಿಗೆ ಒಬ್ಬನೇ ಮಾಸ್ತರ್. ಅವನೇ ಕಸ ಹೊಡಿಬೇಕು, ಅವನೇ ಗಂಟಿ ಹೊಡಿಬೇಕು, ಅವನೇ ಮಕ್ಕಳಿಗೆ ಪಾಠ ಮಾಡ್ಬೇಕು, ಅವರೇ ಇನ್ಸ್ಪೆಕ್ಷನ್. ಸಾಕಾಗಿತ್ತು. ಅವ್ರಿಗೆ ಏನ್ ಮಾಡೋದು ಸಾಕಾಗಿತ್ತು. ದಿನ 3 ಗುಳಿಗೆ ತಗೊಂಡು ಬರ್ತೀವಿ. ಒಂದನೇದವ್ರು ಓದ್ಕೋರಿ, ಎರಡನೇದವ್ರು ತಿದ್ಕೋರಿ, ಮೂರನೇದವ್ರು ತಿದ್ಕೋರಿ, ಸಾಕಾಗಿತ್ತು. ಮಾಸ್ತರ್ ಪಾಸ್ ಏನ್ ಮಾಡ. ಆದ್ರೂ ಮಾಸ್ತರ್ ಬಹಳ ಹುಷಾರಿದ್ರು. ಹಳ್ಳಿಯಾಗ ಮಕ್ಕಳಿಗೆ ಶಿಕ್ಷಣ ಕಲಿಸ್ಬೇಕಂದ್ರ ಜಗತ್ತಿನಾಗ ಶಿಕ್ಷಕರಿಗೆ ಗೌರವ ಕೊಡ್ಬೇಕು, ಮೂವರಿಗೆ ಗೌರವ ಕೊಡ್ಬೇಕು. ಅಕ್ಷರ ಕಲಿಸಿದ ಗುರು ಅವರು ಶಿಕ್ಷಕ. 3 ಅಕ್ಷರ ನೋಡಿ, ಶಿಕ್ಷಕ. ಆಮೇಲೆ ಅನ್ನ ಕೊಟ್ಟವ ಕೃಷಿಕ. ಆಮೇಲೆ ನಮಗೆ ರಕ್ಷಣೆ ಮಾಡೋದು ಸೈನಿಕ. ನೋಡಿ, ಕೃಷಿಕ, ಸೈನಿಕ, ಶಿಕ್ಷಕ. ಇದಕ್ಕೆ ಅಂತಾರೆ ನೇಚರ್, ಫ್ಯೂಚರ್, ಕಲ್ಚರ್. ಇವರೇ ನಮಗೆ ಟೀಚರ್. ಯಾವ ವಿದ್ಯಾರ್ಥಿ ಶಿಕ್ಷಕರಿಗೆ ಗೌರವ ಕೊಡಲ್ಲ, ಅವರ ಜೀವನ ಪರ್ಯಂತರವಾಗಿ ಜೀವನವೇ ಉದ್ಧಾರ ಆಗಲ್ಲ. ನಮಗೆ ಒಬ್ಬರು ಟೀಚರ್ ಅಂದರೆ, ನಮಗೆ ಯಾರು ಟೀಚರ್? ಶ್ರವಣ ಮಾಸದಲ್ಲಿ ಇವರು ಕ್ಲಾಸ್ ಟೀಚರ್. ಯಾರು? ಪ್ರವಚನ ಹೇಳೋದು. ಇದು H. ಇವರು ಕ್ಲಾಸ್ ಟೀಚರ್. ಮತ್ತು ಪೇಟಿ ಮತ್ತು ಪಿಟಿ, ಇವರು ಪಿಟಿ ಟೀಚರ್. ಇವರಿಗೆ ಹೆಡ್ ಟೀಚರ್ ಯಾರು? ನಮ್ಮ ಪೂಜಾ ಶ್ರೀಶೈಲ ಸ್ವಾಮಿ ಅವರು ಹೆಡ್ ಮಾಸ್ಟರ್. ಮತ್ತೆ ಇದನ್ನೆಲ್ಲ ಅಬ್ಸರ್ವರ್, ನಿರೀಕ್ಷಕರು ಯಾರಂದ್ರೆ ಏನು BO ಟೈಪ್ ಇರ್ತಾರಲ್ಲ, ಅವರೇ ನಮಗೆ ವಿದ್ಯಾನ ಮಾಡೋದು. ಇದಕ್ಕೆ ಪೀಠಾಧಿಪತಿ ಅಂತಾರೆ ಇವರಿಗೆ. ಗಂಡ ಹೆಂಡತಿಗೆ ಸತಿಪತಿ, ಇವರಿಗೆ ಪೀಠಾಧಿಪತಿ. ಇದು ಪೀಠ. ಯಾವುದು ಪೀಠ? ಶ್ರೀಶೈಲ ಮಠದ ಅಳ್ಳೋಳಿ ಮಠದ ಪ್ರವಚನ ಪೀಠ. ಇಲ್ಲಿ ಬಸವ ಪುರಾಣ ಪಾಠ, ಅವು ಆಶೀರ್ವಾದ ನೋಟ, ಇಲ್ಲಿ ಭಕ್ತರ ಒಂದು ಕೂಟ, ಆಮೇಲೆ ಒಳ್ಳೆ ಊಟ, ನಮ್ದು ಮಾತಾಡ್ತೀವಿ ಕಾಟ, ಆಮೇಲೆ ಮನೆಗೆ ಓಟ ಅಂತ. ಯಾಕಂದ್ರೆ ಊಟ ನಿಮಗೆಲ್ಲ ಹಸು ಆಗ್ಯಲ್ಲ. ನೋಡಿ, ನಮ್ಮ ತಾಯಿಗಳು ಚಂದ ಕೂತಿರವ ಎಲ್ಲರೂ ನಿಮ್ಗೇನು ಖರೆ ನೋಡಿ. ನೀವು ಎಲ್ಲರೂ ಹೆಣ್ಮಕ್ಳು ಹಿಂಗೆ ಕೂತಾರೆ, ಎಲ್ಲರೂ ನೀವು ಜೈ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಎಲ್ಲರೂ ಅವಾಜ್ ಬೋಲೋ ಭಾರತ್ ಮಾತಾ ಕಿ. ಒಂದೇ 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 ಬೋಲೋ ಭಾರತ್ ಮಾತಾ ಕಿ. ಇವತ್ತೇ ಚೆನ್ನಾಗಿದೆ ನಮ್ ಪಾಪ ಹಳ್ಳಿ ಮಾಸ್ತರ 8 ಹುಡುಗರು ಕರ್ಕೊಂಡು ಒಂದು ಬ್ಯಾನರ್ ಕಟ್ಕೊಂಡು ಹಳ್ಳಿಯಾಗ ಪ್ರಚಾರಕ್ಕೆ ಹೋದ್ರೆ ಏನಂತ? ಮಹಾತ್ಮ ಗಾಂಧೀಜಿ ಅವರಿಗೆ, ಮಹಾತ್ಮ ಗಾಂಧೀಜಿ ಅವರಿಗೆ ಭಾರತ್ ಮಾತಾ
ಗಂಟಲು ವಾದ ಬಂದ್ರೆ ಸಾಕಾಗಿದ್ರಿ. ಆಮೇಲೆ ಮಕ್ಕಳಿಗೆ ಹೆಂಗನ ಸ್ಕೂಲಿಗೆ ಕಳಿಸ್ಬೇಕಂತ ಹುಡುಗರಿಗೆ ನೋಡ್ರು ಇಲ್ಲ ಅದು ಹೇಳತ್ತಿ ಮಾಸ್ತರ್ ನೋಡ್ರು ಚಂದ ಹೇಳತ್ತಿ ಹೇಳಿ ಬೋರ್ಡ್ ಹಾಕಿದ್ರಿ. ಏನ ಶಾಲೆ ಬಿಟ್ಟ ಮಕ್ಕಳಿಗೆ ಶಾಲೆಗೆ ಕಳಿಸ್ರಿ. ಏನೋ ಬೇಕು? ಓಕೆ, ಶಾಲೆ ಬಿಟ್ಟ ಮಕ್ಕಳಿಗೆ ಅಲ್ರಿ, ಶಾಲೆ ಬಿಟ್ಟ ಮಕ್ಕಳಿಗೆ, ಶಾಲೆ ಬಿಟ್ಟ ಮಕ್ಕಳಿಗೆ, ಮಹಾತ್ಮ ಗಾಂಧೀಜಿ ಅವರಿಗೆ ಶಾಲೆ ಬಿಟ್ಟ ಮಕ್ಕಳಿಗೆ. ಈಗ ಇಲ್ಲಿ ಕಲ್ಪಿಸ್ಬಿಟ್ಟು ನೋಡಿ, ಮಾಸ್ತರ್ಗ ಗಂಟು ಓದಿ ಅದು ಪಂಚಾಯತ್ ಕಟ್ಟಿ ಹಳ್ಳ ಪಂಚಾಯತ್ ಕಟ್ಟಿ ಊರ್ ಪಂಚಾಯತ್ ಕಟ್ಟಿ. ಆ ಪಂಚಾಯತ್ ಕಟ್ಟಿ ಬಂದಾಗ ಮಾಸ್ತರ್ ಗಂಟಲು ಹೋಯ್ತ್ರಿ, ಗಂಟಲು ಹೋಯ್ತಾರೆ. ನೀ ಏನಾಗೆ ಸರ್ ಆಗ್ಬೇಕು ಏನಂತ ಹೊಡಿತೀವಿ. ಸೋರದರು ಹುಡುಗ ನಾ ಮುಂದೆ ಹೋಗ್ತೀನಿ ಇಲ್ಲಿ ನೋಡ್ರು ಅದು ಚಾಲು ಮಾಡು ಏನಂತ ಮಹಾತ್ಮ ಗಾಂಧೀಜಿಯವರಿಗೆ ಇಲ್ಲ ಅವ್ರು ಶಾಲೆಗೆ ಕಳಿಸ್ಬೇಕು. ಉಲ್ಟಾ ಪಟ್ಟ ಇದ್ದ ಹುಡುಗರಿಗೆ ಮಹಾತ್ಮ ಗಾಂಧೀಜಿಯವರಿಗೆ ಶಾಲೆಗೆ ಕಳಿಸ್ರಿ, ಶಾಲೆ ಬಿಟ್ಟ ಮಕ್ಕಳಿಗೆ. ನಾ ಇಷ್ಟು ಕಾರ್ಯಕ್ರಮ ಮಾಡಿ ಒಬ್ಬರು ₹100 ಕೊಟ್ರೆ ನಾನು ಇವರಿಗೆ ಕೇಳಿದ ಬಹುಮಾನ ಅದಕ್ಕೆ ಹೇಳ್ತಾರೆ ಸಂಗೀತದ ಕಲಾ ಈ ಪುಣ್ಯದ ನೆಲ, ಪುಟ್ಟರಾಜ ಗುರುವಿನ ಆಶಯದ ಫಲ, ನನಗಿಲ್ಲ ಒಂದಕ್ಕೆ ಫಲ, ದಿನ ಸಿಕ್ಕದ ಪ್ರಸಾದದ ಫಲ, ಸಂಗೀತಕ್ಕಿಲ್ಲ ಕುಲ, ಒಬ್ಬ ಕಲಾವಿದರಲ್ಲಿ ಛಲ ಬೇಕು, ಛಲ ಬೇಕು. ಯಾಕಂದ್ರೆ ನಾವು ಬಂದಿದ್ದು ಇಲ್ಲಕಲ್, ಬಾಗಲಕೋಟೆ ಜಿಲ್ಲೆ ಇಲ್ಲಕಲ್ದಲ್ಲಿ ದಿವಸ ಪುರಾಣ ಪ್ರವಚನದಲ್ಲಿ ತಬಲಾ ನುಡಿಸ್ತೀನಿ. ಅಲ್ಲಿ ಕೂಡ ಬಸವ ತತ್ವದ ಪ್ರವಚನ, ಇಲ್ಲಿ ಬಸವ ಪುರಾಣ. ಆ ಇಲ್ಲಕಲ್ದ ಮಹಾಂತ ಅಪ್ಪಗಳವರಿಗೆ ನಾನು ಪ್ರೀತಿಯಿಂದ ವಿನಂತಿ ಮಾಡಿಕೊಂಡೆ, ಅಪ್ಪರೇ ಆದ್ಮೇಲೆ ಹೋಗ್ಬೇಕಂತ ಒಂದು ಕನಸು ಮನಸ್ಸಾಗಿದ್ದ ಸ್ಥಿತಿ ನನಗೆ. ಒಂದು ದಿವಸ ಅಲ್ಲಿ ಪ್ರವಚನ ಇದೆ, ಪುರಾಣ ಅಂತ ಹೇಳಿದ ಪ್ರವಚನ ಇದೆ. ಯಾವ ಪ್ರವಚನ? ಬಸವ ಪುರಾಣದ. ಬಸವ ಪುರಾಣ ನೀವು ಬೆಳೆಸು ಪ್ರಯಾಣ ಅದು ಬೇರೆ ಪುರಾಣ. ಅಪ್ಪಟ ಬಸವ ತತ್ವದ ಮಠ, ಅದು ಇಲುಕಲ ಮಠ, ಗದಗಿನ ಮಠ, ಅದು ಭಾರತೀಯ ಮಠ. ಅದು ಗುರು ಲಿಂಗ ಜಂಗಮ ಇದಿವೆ, ವಚನ ಸಂಗಮ ಇದಿವೆ, ಬಸವ ಪುರಾಣದ ಸಂಗಮ ಅಂತ ಹೇಳ್ತಾ ಇದು ಒಂದು ತಾಸು ನಗಸ್ತೇವೆ ಮುಗಿಸ್ಲಿ. ಹೊಟ್ಟೆ ಅದ್ರಿ ಅವ್ನು ಫಸ್ಟ್ ಬಂದ ಒಂದೊಂದು ಊರ ಪಟ್ಟಣಗಳಿದೆ, ದೇವ್ ಕೂದಾಗ ಕೂತ ಆದ್ಮೇಲೆ ಜನ ಸಿದ್ದೇಶ್ವರ ಸ್ವಾಮೀಜಿಯವರು ಪ್ರವಚನ ಕೇಳಿದವರು. ಆಮೇಲೆ ಸಂತರ ಮಹಾತ್ಮ ಯಾವತ್ತು ಆದ್ಮೇಲೆ ಹೆಂಗ ಅಂದ್ರ ಜಂಕ್ಷನ್ ಅದ, ಜಂಕ್ಷನ್ ಯಾರು ಬಂದ್ರೆ ಇಲ್ಲೇ ಬರ್ತಾರೆ. ಇನ್ನು ಆದ್ಮೇಲೆ ಹೆಂಗ ಗೊತ್ತದ, ಆದ್ಮೇಲ್ದಾಗ ಸಂಧಿ ಭಾಗ, ಸಂಧಿ. ಯಾಕಂದ್ರೆ ರೋಡ್ ದೊಡ್ಡ ವೈಡಿಲ್ಲ, ಯಾರಿಗೆ ಮುಂದೆ ಸೈಡ್ ಕೊಡೋದು ಗಾಡಿ ಅಂತ. ಆದ್ಮೇಲ್ದಾಗ ಸಂಧಿ ಭಾಳ, ಬಾಜಾರ್ದಾಗ ಮಂದಿ ಭಾಳ, ಭಾಷಾ ಹಿಂದಿ ಭಾಳ, ಬಸ್ ಸ್ಟ್ಯಾಂಡ್ ಹಿಂದ ಹಂದಿ ಭಾಳ. ಅವನು ಬದುಕಿನಲ್ಲಿ ಆನಂದ ಇರಬೇಕು, ನಗನಗತ ಇರಲಿ. ನೋಡ್ರಿ ಹಾಡಾಡ್ತೇವೆ, ಅಕ್ಕಿ ಹುಷಾರು ಮುಂದೆ ಬಂದಾಗಲ್ಲ, ಅಕ್ಕಿ ಎಲ್ಲರೂ ಮುಂದಾಕ ಜೋರಾದ ಸಪ್ಪಾಡ್ತಾರೆ. ಮನುಷ್ಯ ಮುಂದ್ಕೋವಿ, ಹಿಂದೆ ಮಾಡು. ಪುರಾಣ ಹೇಳೋದೇ ಅಪ್ಪರು ಹೇಳಿಲ್ಲ, ಮುಂದೆ ಬರ್ರಿ ಮುಂದೆ ಮುಂದೆ ಕುಂದ್ರು ಹಿಂದಿನ ಅಷ್ಟೇ ಮುಂದೆ ನೀನು ಬಾಳ ಯಾರು ಕಾಣತ್ತ ಯಾರು ಏನಿಲ್ಲ.
ಎಲ್ಲರೂ ನೀವು ಮುಂದಿರ್ತೀರಮ್ಮ. ನೀವು ಹೆಣ್ಮಕ್ಳು ನೋಡ್ರಿ, ಪುರಾಣ ಕೇಳಾಕ ನೀವೇ ಮುಂದು, ಪ್ರವಚನ ಕೇಳಾಕ ನೀವೇ ಮೂಡು, ಅಡಿಗೆ ಮಾಡಾಕ ನೀವೇ ಮುಂದು, ಮೇಕಪ್ ಮಾಡ್ಕೊಳಕ ನೀವೇ ಮುಂದು, ಆಮೇಲೆ ಬಂಗಾರ ಹಾಕೊಳಕ, ಆಮೇಲೆ ಚಂದ 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 ಉಣ್ಣಾಕ ನೀವೇ ಮಾಡಿ. ನೀವು ಉಣ್ಣಾಕ ಬರ್ತೀರ, ರಸ್ತೆ ದುಡ್ದು ತಂದಾಗ ಉಣ್ಣಾಕ ಬರ್ತೀರ. ನೀವು ಹೆಂಗ್ ನೋಡ್ತೀರಿ ಅಂದ್ರೆ ಅಡಿಗೆ ಮಾಡ್ಕೊ ಸ್ವಲ್ಪ ಟೇಸ್ಟ್ ಹಂಗ ಕುದಿಯ ಬೇಳೆ ರೊಟ್ಟಿ ಇತ್ತು ಸ್ವಲ್ಪ, ಆಮೇಲೆ ಹುಡುಗರಿಗೆ ಕೊಡ್ತೀರಿ ಊಟಕ್ಕೆ. ಅವು ಸಾಧಿ ಟೈಮ್ ಆಗಿರ್ತ, ಉಣ್ಣೋಣ ಅವು ಅರ್ಧ ಮರ್ಧ ಉಳ್ತಾವ. ಆಮೇಲೆ ಗಂಡು ಕೊಡ್ತೀರಿ, ಅದು ಗಂಡು ಹೊರಗೆ ಬಂದು ಹೊರಗೆ ಅದು ಪ್ಯಾಟಾಗ ಸಿಟ್ ಔಟ್ ಅಂತ ಮಾಡ್ಯಾರವ. ಸಿಟ್ ಔಟ್ ಮುಂದ್ಕಡೆ ಗೆಟ್ ಔಟ್. ಇದಕ್ಕ ಮಳೆಯಾಗ ಬಂದು ಕೈಕಾಲ ಮುಖ ತೊಳ್ಕೊಂಡು ಎಷ್ಟು ಚಂದ್ರಿ. ಅದು ಗಂಡು ಹಿಂಗ್ ಊಟ ಕೂತ ಅರ್ಧ ಹೋಗಿರ್ತದ, ಫೋನ್ ಬಂದಿರ್ತದ, ಅದು ಹೋಗ್ಬೇಕಾಗ್ತದ. ಬಜಾರ್ ಗಿರಕಿ ಬಂದಿರ್ತದ, ತಿಂದು ಹಿಂಗೆ ಇದೆ. ಹೊರಗೆ ಹೋಗಿ ಹೊರಗೆ ಉಂಡು ಅಲ್ಲೇ ಹೋಟೆಲ್ ಹೊರಗಿನ ಹಣ್ಣೆ ಬಾರ ನಿಮ್ ಎಷ್ಟು ಚಂದ ನೋಡಿ. ಮದುವೆ ಆಗಾಕಿನ ಮುಂಚೆ ಹೊರಗಿನ ಎಷ್ಟು ವಿಚಾರ ಕೊಡಿ ಕೊಡ. ಮದುವೆ ಆಗಾಕಿನ ಮುಂಚೆ ಹೊರಗಿನವರು, ಮದುವೆ ಆದ್ರಿಂದ ನೀವು ಒಳಗ ಮದುವೆ ದೇವಿಗೆ ಅಳ್ಕೋತ ಬರ್ತೀರವ ನೀವೆಲ್ಲ. ಈಗ ಹೋಗಿ ಈಗ ಅಡ್ರಕ ಯಾಕೆ ನೀವು ಬಂದವಲ್ಲ, ಎಂಗೇಜ್ಮೆಂಟ್ ಐತಂದ್ರ ಫಸ್ಟ್ ಗಿಫ್ಟ್ ಬರ್ತಾವ ಹುಡುಗಿಗೆ. ಮೈಸೂರ ನಿಮ್ ಕಾಲಕ್ಕೆ ಹೋಗಿದ್ದೀರವ, ನೀವು ಆ ಗಂಡಿನ ನೋಡ್ಬೇಕಾದ್ರೆ ಅನ್ಬೇಕು. ಈಗ ಫೇಸ್ ಟು ಫೇಸ್, ಆಮೇಲೆ ಟೈಮ್ ಕೊಡು ಮಾತಾಡ್ತಾರೆ. ಎಷ್ಟು ಖುಲ್ಲ ನೋಡಿ. ಇವತ್ತು ನಿಜವಾಗಿ ಬಹಳ ಪ್ರೀತಿಗೆ ಸಾಕ್ಷ್ಯ ಇದೆ. ಹಿಂದಕ್ಕಿನ ಹಿರುವಳು ಹೆಂಗಿದೆ ಅಂದ್ರೆ ಈಗ ಅದು ಹಿರುವಳು ಕೂತ ನೋಡಿ, ತಲೆ ಮೇಲೆ ಎಷ್ಟು ಚಂದ ಪೇಟ ಕಟ್ಕೊಂಡು ತಾವು ಇದು ಎಷ್ಟು ಚಂದ ರುಮಾಲ್ ಕಟ್ಟ್ಯಾರ ನೋಡ್ರಿ. ಆ ರುಮಾಲ್ ಏನ್ ಹೇಳ್ತಂದ್ರ ಇದು ತಲೆಯ ಭಾರ, ಇದು ನಮ್ಮ ದೇಶದ ಗೌರವ, ಮನೆತನದ ಜವಾಬ್ದಾರಿ. ಅವರಿಗೆ ಜೋರಾದ ಚಪ್ಪಾಳೆ. ಮನ್ಯಾಗ ತಂದೆ ತಾಯಿ ಇರಬೇಕಂತ, ಮನ್ಯಾಗ ತಾಯಿನ ಇರ್ಬೇಕು, ಮನ್ಯಾಗ ತಂದೆ ಇರ್ಬೇಕು, ಮನ್ಯಾಗ ಆಯಿನ ಇರ್ಬೇಕು. ಈಗ ಸಿಟ್ಟಾಗಿನ ತಾಯಿನೂ ಇಲ್ಲ ಆಯಿನಿಲ್ಲ, ನಾಯಿ ಕಟ್ಕೊಂಡು ಕೊಡುತ್ತಾವ. ಮುಂಜಾನೆ ವಾಕಿಂಗ್ ಹೋಗಿರ್ತಾರ, ವಾಕಿಂಗ್ ಹೋಗ್ಬಿಡ್ರೆ ಇವ್ರು ವಾಕಿಂಗ್ ಹೋಗಿ ಒಂದು ಬೆಡ್ ಕಟ್ಕೊಂಡ್ ಬರ್ತಾರ. ಅವು ನಾಯಿಗಳು ಮಾತಾಡ್ತಾವ, ಇವ್ರು ಗುಡ್ ಮಾರ್ನಿಂಗ್ ಅಂತ ಇವತ್ತೇ ಕೈ ನಾವು ನಮಸ್ಕಾರ ಕಾಕ ನಮಸ್ಕಾರ ನಮಸ್ಕಾರ ರೀ, ಆರಾಮ್ರಿ ಶಣ್ರೆ ಶರಣಾರ್ಥಿ. ಹಿಂದಕ್ಕೆ ಹಿಂಗಿರ್ತದೆ. ಈಗ ಗುಡ್ ಮಾರ್ನಿಂಗ್ ಇವ್ರು ಅಂತಾರ, ಅವರು ನಾಯಿ ಕಟ್ಕೊಂಡ್ ಬರ್ತಾರ, ಇವ್ರು ಅಂತ ಇವ್ರು ಮಾತಾಡ್ತಾರ. ಇವ್ರು ಆರಾಮಿದಿ ಮತ್ತೆ ಇವ್ರು ಜಗಳ ಆಡ್ತಾವ, ಅವ್ರು ಜಗಳ ಆಡ್ತಾವ. ಅದಕ್ಕೆ ನಾಯಿ ಸಂಸ್ಕೃತಿ ಬೇಡ, ತಾಯಿ ಸಂಸ್ಕೃತಿ ಇದು ಭಾರತದ ಸಂಸ್ಕೃತಿ, ಭಾರತದ ದೇಶದ ಸಂಸ್ಕೃತಿ. ಅದಕ್ಕೆ ನಮ್ಮ ಹಿರಿಯರಿಗೆ ಗೌರವ ಮಾಡಬೇಕು. ಹೆತ್ತ ತಂದೆ ತಾಯಿ ಗೌರವ ಮಾಡಿದಂದ್ರ ನಮ್ಮ ದೇಶದ ಪ್ರಜೆ ಅಲ್ಲ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ, ಉಪಕಾರ ತೀರಿಸಬೇಕು. ಈ ಮಾತು ಸುಳ್ಳಲ್ಲ. ಎಲ್ಲಾ ರಗದ ಹೆಣ್ಮಕ್ಳು ಮುಂದಿರ್ತಾರ. ಬಸ್ಸಿನಾಗ ಸೀಟ್ ಸಹಿತ ನಿಮ್ಮದೇ ಮುಂದು, ಟ್ರೈನ್ದಾಗ ಒಂದು ಡಬ್ಬಿನೇ ನಿಮ್ದು, ಆಮೇಲೆ ಉಣ್ಣಾಕ ನೀವೇ ಮುಂದು, ಅಡಿಗೆ ಮಾಡಕ್ ನೀವೇ ಮುಂದು, ಹಬ್ಬ ಮಾಡಕ್ ನೀವೇ ಮುಂದು. ಎಲ್ಲ ಹಬ್ಬ ನಿಮ್ದೇವ. ಪಂಚಮಿ ಬಂದ್ರೆ ನಿಮ್ದೇ ಹಬ್ಬ. ಏನ್ ಮಂದಿ ರಾಖಿ ಬರ್ತಲ್ಲ, ಏನ್ ಏನ ದೌರ್ ಮನೆಗೆ ಬಂದು ಪಂಚಮಿ ಹಬ್ಬ ಮಾಡಿ ರಾಖಿ ಕಟ್ಟಿ ಅಣ್ಣನ ಮನೆ ಬಾಕಿ ಉಸು ಮಾಡ್ಕೊಂಡು ಜಾಸ್ತಿ ಆಗಿದೆ ಅಂತ ಈಕಿ ಗಂಡನ ಮನೆಗೆ ಹೋದ. ಗಂಡನ ಮನೆಗೆ ಹೋದಾಗ ಆ ಗಂಡಗ ಅತ್ತಿ ಮಗ ಹೇಳ್ತಾರ, ಐ ಇದು ನಮ್ಮ ಅಣ್ಣ ಮಾಡ್ಸ್ಯಾನ, ಇದು ನಮ್ಮ ಅವ್ವ ಉಳಿಸ್ಯಾಳ. ಇದೆಲ್ಲ ಗಂಡನ ಇರ್ತದ ರೊಕ್ಕ.
ನಿಮ್ಗೆ ಗೊತ್ತಾಗಿಲ್ಲ? ಗಂಡ ಆಗಾಗ ಖರ್ಚಿ ಕೊಟ್ಟಿರ್ತಾರೆ, ಖರ್ಚಿ ಗಂಡ ಅವ್ ಬಳಕೆ ಮಾಡಿ ಬೆಳಕಿಗೆ ಅವ್ರ ಬಳಿ ಹೋದ್ರೆ ಮಾಡ್ಸ್ಕೊಂಡ್ ಬರ್ತಾರೆ. 15 ದಿವಸ ಹುಣ್ಣಿ ಚಂದ್ರಬೇಕು ಎಲ್ಲ ಮಾಡಿಸ್ಕೊಂಡು ಗಂಡನೇ ರೊಕ್ಕ ಎಲ್ಲ ಮಣ್ಣು ಮಾಡಿಸ್ಕೊಂಡ ಎಲ್ಲ ಹೆಣ್ಮಕ್ಳಿಗೆ. ಅದಕ್ಕೆ ನಮ್ಮ ದೇಶದ ಅದಕ್ಕೆ ಹೆಣ್ಣಲ್ಲ, ಹೆಣ್ಣು ರಹಸ್ಯ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಂದಿರ. ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ನಕ್ಕೋತಿರ್ತಾರ ಆನಂದವಾಗಿರ್ತಾರ, ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಅಳ್ಕೋತಿರ್ತಾರ ಆ ಮನೆ ಯಾವತ್ತೂ ಉಜ್ವಲ ಭವಿಷ್ಯ ಆಗಲ್ಲ. ನೀವೆಷ್ಟು ವಾರ ಮಾಡಿದ್ರೆ ಏನು, ಎಷ್ಟು ಪೂಜಾ ಮಾಡಿದ್ರಲ್ಲ ಮನೆಯಾಗ ಹೆಣ್ಣು ಮಕ್ಕಳಿಗೆ ಕಣ್ಣೀರು ಹಾಕಬಾರ್ದು. ಹೆಣ್ಣು ನಗತಾ ಇರಬೇಕು. ಹೆಣ್ಣು ಜಗತ್ತಿನ ಕಣ್ಣು, ಹೆಣ್ಣು ಈ ಜಗತ್ತಿನ ಮಣ್ಣು. ಯಾವ ಮಣ್ಣು? ಇದು ಭಾರತ ದೇಶದ ಪುಣ್ಯದ ಮಣ್ಣು, ಪುಣ್ಯದ ಮಣ್ಣು. ಅಮೃತ ಮಹೋತ್ಸವದ ಈ ಗಳಿಗೆಯಲ್ಲಿ ನಾವೆಲ್ಲ ಕೂಡಿದ ಬಂಧುಗಳೇ, ನಮ್ಮ ಭಾರತ ದೇಶ ಹೆಂಗಿನ ಸದೃಢವಾದ ಭಾಷೆ. ನಮ್ಮ ದೇಶಕ್ಕೆ 3 ನಮೂನಿ ಕರಿತೀವಿ. ಏನ್ ಕರಿತೀವಿ? ಬೇರೆ ದೇಶಕ್ಕೆ ಒಂದೇ ನಮೂನಿ ಕರೀತಾರೆ. ಅಮೆರಿಕಾ, ಇಂಗ್ಲಿಷ್ ಬಂದ್ರೆ ಅಮೆರಿಕಾ, ಕನ್ನಡ ಬಂದ್ರೆ ಅಮೆರಿಕಾ, ಹಿಂದಿ ಬಂದ್ರೆ ಅಮೆರಿಕಾ. ರಷ್ಯಾ ಮತ್ತು ಚೀನಾ, ಭೂತಾನ್ ಮತ್ತು ಪಾಕಿಸ್ತಾನ್ ಒಂದೇ ಸ್ಥಾನ. ನಮ್ಮ ಇಂಡಿಯಾ 3 ನಮೂನಿ: ಭಾರತ, ಇಂಡಿಯಾ, ಹಿಂದೂಸ್ತಾನ್. 3. ಅದಕ್ಕೆ 3. ಭಾರತ ಅಂತ ಅಕ್ಷರ 3, ಜನನ ಅಂತ ಅಕ್ಷರ 3, ಜೀವನ ಅಂತ ಅಕ್ಷರ 3, ಯೌವನ ಅಂತ ಅಕ್ಷರ 3, ಮದುವೆ ಅಂತ ಅಕ್ಷರ 3, ಮಕ್ಕಳು ಅಂತ ಅಕ್ಷರ 3, ಕಾಯಕ ಅಂತ ಅಕ್ಷರ 3, ಬಸವ ಅಂತ ಅಕ್ಷರ 3, ಶಾಸಕ, ಬಾಲಕ, ಮಾಲಕ, ಸೇವಕ, ನಾಯಕ ಅಕ್ಷರ 3, ಅದಕ್ಕೆ ಚಪ್ಪಾಳೆ ಅಂತ ಅಕ್ಷರ 3, ಕೊನೆಗೆ ಮರಣ ಅಂತ ಅಕ್ಷರ 3. ಭಾರತ ದೇಶ ಗುರು, ಲಿಂಗ, ಜಂಗಮ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಅದಕ್ಕೆ MLA ಹೇಗಿರ್ಬೇಕಂದ್ರೆ ಎಲೆಕ್ಟ್ ಆಗಿರ್ಬೇಕು, ಸೆಲೆಕ್ಟ್ ಆಗಿರ್ಬೇಕು, ಜನರ ಜೊತೆಗೆ ಕರೆಕ್ಟ್ ಆಗಿರ್ಬೇಕು. ಡಿಬೇಟ್ ಬೇಡ, ಜನರ ಸೇವೆಗೆ ಪರ್ಫೆಕ್ಟ್ ಆಗಿರ್ಬೇಕು. ಹೇಗಿರ್ಬೇಕಂದ್ರೆ ನಮ್ಮ ಸೌಂಡ್ ಚೆನ್ನಾಗಿರ್ಬೇಕು, ರೌಂಡ್ ಚೆನ್ನಾಗಿರ್ಬೇಕು, ಜೊತೆಗೆ ಭಾರತ ದೇಶದ ಕಂಪೌಂಡ್ ಕೂಡ ಚೆನ್ನಾಗಿರ್ಬೇಕು. अरे भाइयों, हमारे देश में हिम्मत है और हिम्मत है और अच्छा मोहब्बत है. भारत देश का रास्ता भी अच्छा है और रिश्ता भी अच्छा है. ಅದಕ್ಕೆ ಭಾರತ ದೇಶಕ್ಕೆ ನಾವು ಗೌರವ ಕೊಡಬೇಕು. ಭಾರತ ನಮಗೆ ಏನು ಕೊಟ್ಟರು ಗೊತ್ತಿಲ್ಲ, ಭಾರತಕ್ಕಾಗಿ ನಾವು ಏನು ಕೊಡ್ತಾ ಇದೀವಿ ಅಂತ ಒಬ್ಬೊಬ್ಬ ಪ್ರಜೆಯಲ್ಲಿ ಎಚ್ಚರಿಕೆ ಇರಬೇಕು ಅಂತ ಹೇಳ್ತಾ, ನಮ್ಮ ತಾಯಿಯಂದ್ರು ಬಹಳ ಚಂದ ಕೂತಿರವ. ನಾ ಹೆಚ್ಚು ಮಾತಾಡಿ ನೀವು ಹುಚ್ಚಾಗಬಾರ್ದು. ಸ್ವಚ್ಛ ಮಂದಿಯಿಂದ ನಗ್ತಾ ಇರಿ, ಚಂದ ನಕ್ಕೋತೀರಿ, ಅಳ್ಕೋತ್ ಕೊಡ್ಬೇಡ್ರಿ. ಏನೇ ಇದ್ರು ಸೆಟ್ ನಕ್ಕೋತೀರಿ, ಚಂದ ಹಿಡಿಬೇಕು, ನಕ್ಕೋತೀರಿ. ಮನೆಯಾಗ ನಗು ಇರಬೇಕ್ರಿ. ನಾ ಹೇಳಿದ ಹೆಣ್ಮಕ್ಳು ಯಾವಾಗಲೂ ಕುಲಕುಲ ನಕ್ಕೋತೀರಿ. ಅಡಿಗೆ ಮಾಡಕ್ಕೆಲ್ಲ ನೀವೇ ಮುಂದಿರ್ತೀರಿ, ಒಂದ್ ಕದ್ದು ರೊಕ್ಕ ಇಡಕ ನಿಮ್ಮೂರು ಸಂಘ ಬಂದಾಗ ವಾರದ ಸಂಘ ಮಾಡಿಲ್ಲ. ನೀ ಸಂಘದಾಗ ಹೋಗಿಲ್ಲ, ನನ್ಗೆ ಹೋಗ್ತಾರ. ವಾರ ಕಟ್ಟಬೇಕಾ? ಕಣ್ಮಕ್ಳು ರೊಕ್ಕ ಕಡಿಮಲ್ಲ ನಿಮ್ಮಲ್ಲಿ ನೀವು ಸಂಘದಾಗ ಹೇಳ್ತಿ ಕೊಡ್ತೀರಿ. ಹಳ್ಳಿಯಾಗ ಬಾಳ ಬರ್ತಾಯಿತ್ತು, ಅಯ್ಯ ವಾರ ಕಟ್ಬೇಕಾ? ರೊಕ್ಕ ಇಡಾಕ ನೀವೇ ಮುಂದು, ರಿಸಲ್ಟ್ ತೆಗಿಯಕ್ ಹುಡುಗಿಯರ್ ನೀವೇ ಮುಂದೆ. ಜೋರಾದ ಚಪ್ಪಾಳೆ. ಹುಡುಗಿಯರ್ ಯಾಕೆ ಮುಂದಿರ್ತಾವ? ಬಹಳ ಜನ ಹೋದಾಗ ನೀವೇ ಮುಂದು. ಅಯ್ಯೋ ನಾವ್ ಮೊನ್ನೆ ನಮ್ ಹುಡುಗರಿಗೆ ಸಾರಿ ಏನ್ರಿ ವರ್ಷ ಫೇಲ್ ಆಗ್ತೇನೆ ನೋಡ್ ಆ ಗೀತ ನೋಡ್. ಎಲ್ಲ ಓದಲಾಗ ಅಕ್ಕಿನೇ ಮುಂದು, ರಿಸಲ್ಟ್ ಅಕ್ಕಿನೇ ಮುಂದು, ಎಲ್ಲ ಅಕ್ಕಿನೇ ಮುಂದು. ನೀ ಫೇಲ್ ಆಗ್ತೇನೆ ನೇರ್ಸಿದ್ದು ಅಂದ್ಮೇಲೆ ಅವ ಅಂದ ಅಕ್ಕಿ ನೋಡ್ಕೋತಿಲ್ಲ, ಫೇಲ್ ಆಗಿದ್ವಿ ಏನೋ. ಎಷ್ಟು ಡೇಂಜರ್. ಅದಕ್ಕೆ ಮಕ್ಕಳು ಮುಂದಿರಬೇಕು, ಪ್ರವಚನಕ್ಕೆ ಬಂದಿರಬೇಕು, ಭಕ್ತರು ಬಂದಿರಬೇಕು, ನಿಮ್ಮ ಚಪ್ಪಾಳಿ ಚಂದಿರಬೇಕು. ಇಂಥ ಪ್ರೀತಿಯ ಕಾರ್ಯಕ್ಕೆ ನಮ್ಮ ಹೆಮ್ಮೆಯ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನಮಗೆ ರಮೇಶ್ ಭೋಸ್ಲೂರವರು ಬಹಳ ಪರಿಚಯ. ನಾ ಹೇಳಿದೆ ಸಾಹೇಬ್ರೆ, ಈಗ ರಾಮಪುರದಾಗ ಇದ್ದೀನ್ರಿ. ಇಲ್ಲಾಕ್ರಿ ಅಂದ್ರು. ಇಲ್ಲಾಕ್ರಿ ಅಂದ್ರೆ ಹಂಗೆ ಸಿದ್ದಾರೂಢ ಸ್ವಾಮಿ ದರ್ಶನ ಬಂದಿದ್ರಿ.
ಮತ್ತೆ ಎಲ್ಲಿರಿ ಇವತ್ತಾ ಅಂತ ನಾಳೆ ಎಲ್ಲಿರಿ ಇಲ್ಲ ರೀ, ನಾಳೆ ನನಗೆ ಮತ್ತೆ ಬೇರೆ ಕಡೆ ಒಂದು ಕಾರ್ಯಕ್ರಮ ಇದೆ. ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ SP ಅವರು ದೊಡ್ಡ ಗ್ರೌಂಡ್ ನಲ್ಲಿ ನಮ್ಮದೇ ಒಂದು ಹಾಸ್ಯ ಕಾರ್ಯಕ್ರಮ ಇದೆ, ಸಂಗೀತ ಕಾರ್ಯಕ್ರಮ ಇದೆ ಅಂತ ಹೇಳ್ತಾ, ಭೂಸ್ಕೂರ್ ಸಾಹೇಬರು ಕೂಡ ನನಗೆ ಬಹಳ ಸುಮಾರು 10 ವರ್ಷದಿಂದ ನನಗೆ ಪರಿಚಯ. ಇವತ್ತು ಈ ಕ್ಷೇತ್ರದಲ್ಲಿ ಬಹಳ ಪ್ರೀತಿ. ಮತ್ತು ಮೊದಲಿನ ಸಚಿವರು ಪಾಪ ಅವರು ಲಿಂಗೈಕ್ಯರು, ಅವರಂತೂ ಭಕ್ತಿವಂತರು. ಈ ಭಾಗದ ನಾ ಹೇಳ್ತೇನೆ, ಅವರಿಗೆ ನಾ ಕಾಕಾ ಅಂತ ಕರಿತಿದ್ದೆ. ಅವ್ರು ಯಾರು ಗೊತ್ತಾಗ ಯಾರು? ಅವ್ರಿಗೆ ಗೊತ್ತದ ಕಾಕನ ಕ್ಯಾಪ್ ಚಂದ ಮ್ಯಾಪ್ ಚಂದಿದೆ ಇಲ್ಲ, ಅವ್ರಿಗೆ ಪೂರ ದುರಾದ ಚಪ್ಪಾಳೆ ನೆನ್ಸ್ರಿ. ಒಳ್ಳೆ ಆ ಪಾರ್ಟಿ ಯಾವುದೇ ಕೆಲವೇ ಅಣ್ಣವ್ರೆ, ಪಾರ್ಟಿ ಮುಖ್ಯ ಅಲ್ಲ, ಕೆಲಸ ಮುಖ್ಯ, ನಮ್ಮ ಪ್ರೀತಿ ಮುಖ್ಯ. ಆ ಪ್ರೀತಿಗೆ ಗೌರವ ಕೊಡಬೇಕು. ಅಂತ ಪ್ರೀತಿ ಭಕ್ತಿಗೆ ಇವತ್ತ ನಮ್ಮ ಪೂಜ್ಯರು ಯಾರು ನಮ್ಮ ಅಪ್ಪಗಳು ನಿತ್ಯಾನಂದ ಮಹಾರಾಜ್ ಯಾವ ಟೆನ್ಷನ್ ಮಾಡ್ಕೊಳ್ಳಿ, ಶಿಕ್ಷಣ ಸಂಸ್ಥೆ ಕಟ್ಟ್ಯಾರ. ಮತ್ತು ಏನ್ ಮುಂಜಾನೆ ಸಂಜೆ ಪೂಜೆ ದಾಸೋಹ, ಒಂದ್ ಕಡೆ ಅನ್ನ ದಾಸೋಹ, ಜ್ಞಾನ ದಾಸೋಹ ಕೊಡ್ತಾ ಇದ್ದಾರೆ. ಅದಕ್ಕೆ ಆ ಪೂಜೆರಿಗೆ ಜೋರಾದ ಚಪ್ಪಾಳೆ ತಟ್ಟೋಣ. ಉತ್ತರಿಕೆ ಇದು ಹೆಂಗ್ ನಡೀತದ್ರಿ ಅಂತ ಕೇಳಿದೆ. ನಿಮ್ಮ ಮಠಕ್ಕೆ ಒಂದು 100 ಆಸ್ತಿಯನ್ನ ಅವ್ರು ಸಿರಿಸೇವೆ ಉತ್ತರ ಒಂದು ಮಾತು, ದೊಡ್ಡ ಮಾತು ಹೇಳಿದ್ರು. ನಮ್ಗೇನು ಆಸ್ತಿ ಇಲ್ಲ, ನಮ್ಗೆ ಏನಾದ್ರೂ ಆಸ್ತಿ ಅಂದ್ರೆ ಆಳ್ವೆಯಿಂದ ಸಮಸ್ತ ಈ ಅಳವಡಿ ಮಠದ ಭಕ್ತರಿಗೆ ನಮಗೆ ಆಸ್ತಿ ಅಂತ ಹೇಳಿದ್ರು. ಇದಕ್ಕೇನ್ರಿ ಅಂತ ಪ್ರೀತಿಯ ಭಕ್ತಿಯ ಪರಂಪರೆಗೆ ಮತ್ತೊಮ್ಮೆ ನಾನು ಪ್ರೀತಿಯಿಂದ ನಮಸ್ಕಾರ ಮಾಡ್ತಾ, ಅವರ ಎಲ್ಲಾದ್ರಾಗ ನೀವು ಚಂದ ಮುಂದೆ ಇರ್ಬೇಕು. ತಾಯಂದ್ರೆ ನೀವು ಮುಂದಿದ್ದು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕು. ಉಡಿ ನಿಮಗೆ ತುಂಬ್ತಾರೆ, ಉಡಿ ತುಂಬ್ತಾರೆ, ನಮ್ಗೆಲ್ಲ ತುಂಬ್ತಾರೆ ನಡಿ ಉಡಿಯಲ್ಲ ನಡಿ. ನೀವು ಈಗ ತಂದ್ಕೊಂಡು ಏನು ಈಗ ದಂಡಿ ಕಟ್ಕೊಂಡು ಹೂ ಮುಡ್ಕೊಂಡು ಏನ್ರಿ ದೇವ್ರು ನಿಮಗೆ ಕೊಟ್ಟದಲ್ಲ. ಮತ್ತೆ ನಿಮ್ಮಂಗ್ ಬಂಗಾರ ಹಪ್ಪಳ ಬರ್ತದೆ, ಇನ್ನೊಂದ್ ಕಡೆ 10 ಮಂದಿ ಬಂಗಾರ ಅಂತ ತಿಳ್ಕೊರಿ. ನಿಮ್ಮನ್ನ ಇಲ್ಲಿ 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 ಬಂಗಾರ ನೀವೇ ಹಾಕೋತೀರಿ, ಸಿಂಗಾರ ನೀವೇ, ರೊಕ್ಕ ಇಡಕ್ ಮುಂದೆ ನೀವೇ. ಆಮೇಲೆ ಜಗಳ ಆಡಪ್ಪ ನೀವು ಆಡಲ್ಲ, ಒಂದೊಂದ್ ಕಡೆ ಆಡೋ ಹತ್ತಿರ ಬೆಂಕಿಯನ್ನು ಊರಿಗೆ SP ಬಂದ್ರು ನಿಮ್ ಜಗಳ ಮುಗಿನ ಅಟ್ಟೆಲ್ಲ ಸತ್ತಾಗ ಮುಂದೆ ಆಡೋದು ಬೇರೆ, ಮಧ್ಯಾಹ್ನ ಆಡೋದು ಬೇರೆ. ಮುಂಜಾನೆ ಹೆಂಗ್ ಹೇಳ್ತೀರಿ, ಸಂಗೀತ ರಾಗದಾಗ ಹೇಳ್ತೀರಿ, ಅವಾಗ ಅಷ್ಟೇ ಎಲ್ಲೋ ಬೇರೆ ಸಾಯಿದೆ. ಸುಮ್ಮನೆ ಕಾಮಿಡಿ ಹೇಳ್ತೀನಿ. ನಿಮ್ಮ ಧ್ವನಿ ಹೆಂಗ್ ಬರ್ತದ, ಮುಂಜಾನೆ ಧ್ವನಿ ಅವಾಗ ಜುಮ್ ಬೆಳಕಾಗಿರ್ತದ, ಮಂದಿ ಗೊತ್ತಿರ್ತದ. ಅವಾಗ 9-10 ಗಂಟೆಗೆ ಅದು ಸತ್ತಿರ ಹೆಣಕ ಸ್ನಾನ ಮಾಡಿಸಿ ವಿಭೂತಿ ಹಚ್ಚಿ ಊಟ ಕೊಡ್ತಾರ. ಊರ್ ಮಂದಿ ಸೇರಿರ್ತಾರ, ಬೀಗರು ಬಂದಿರ್ತದ. ಅವಾಗ ಅಳೋದು ರಾಗ ಚೇಂಜ್ ಅಕ್ಕಿ ನೋಡಕ್ಕೆ ಬಂದಿರ್ತಾರ. ಅಕ್ಕಿ ಬಂದಾಗ ಸುಮ್ಮನೆ ನಕ್ಕೋದು ಬರ್ತಾಳ. ಅಕ್ಕಿ ಹಿಂದದ ಹೊರವಾಗಿದ್ದೆ ಯವ್ವ, ಹಿಂದದ ಹೊರವಾಗಿದ್ದೆ ಯವ್ವ, ಈಗ ಬರೀ ಬರ್ತಾನೆ ಯವ್ವ, ಇದು ನನಗೂ ಬರ್ತಾನೆ ಯವ್ವ. ಈ ಪೂರ್ತಿ ಇತಿಹಾಸ ಹೇಳ್ತಾಳ. ಮೊನ್ನೆ ಬಿಜಾಪುರ BLD ಬಂದಿದೆ ಯಾಕ, ಅದು ಹಿಡಿದಿದ್ದೆ ಯಾಕ, ಬೆಂಗಳೂರು ಬಂದಿದೆ ಯಾಕ, 8 ದಿವಸ ಇಟ್ಕೊಂಡ್ರೆ ಯಾಕ, ಗಂಟು ಊಟ ಖಾಲಿ ಮಾಡ್ಯಾರೆ ಯಾಕ, ಆಪರೇಷನ್ ಮಾಡ್ಯಾರೆ ನೋಡ್ರೆ ಯಾಕ, ನನಗೆ ಪರೇಶಾನ್ ಮಾಡ್ಯಾರೆ ಯಾಕ, 8 ದಿನ ಗೋಧಿ ನುಂಗಾನೆ ಯಾಕ, ಇನ್ನು 8 ದಿನ ಪಾಲಿಗಿಟ್ಟಾನೆ ಯಾಕ. ಓಟು ಕಥೆನೇ ಹೇಳೋದು. ಅದು ಹೇಳ ಸುಮ್ಮನೆ ಕೂತಿರ್ತಾವ. ಆಮೇಲೆ ನೀವು ಹಿಂಗ್ ಹೇಳ್ತೀರಿ, ಗಂಡು ಮಕ್ಳು ಹೆಂಗ್ ಹೇಳ್ತಾರೆ ಗೊತ್ತಾ, ಅವ್ ಗಂಡು ಮಕ್ಳು ಕೂಡ ಜಾಗ ಇವು ಈ ಗಂಡು ಮಕ್ಳು ಬಂದೆ ಅಲ್ಲೇ ಸ್ವಲ್ಪ ಸರಿತೀವಿ. ಯಾಕೆ ಹೊಸ ಗಂಗಾ ಮನೆಯಲ್ಲಿ ಒಬ್ಬ ಹೆಣ್ಮಕ್ಳು ಈ ಸತ್ತವನ್ನು ಬಿಡ್ತಾರ, ಅವ್ರ ಅಪ್ಪ ತೆಗಿತ ನಮ್ಮ ಅಪ್ಪನೇ ಹೀಗೆ ಸತ್ತಾನೆ, ಅವ್ರ ಅಪ್ಪನಿಗೆ
ಅಳ ತಪ್ಪಲ್ರಿ, ಅಳದ್ ನಮ್ ಧರ್ಮ. ಅಂದ್ರೆ ಅಳದ್ರ ನೀವು ಅಷ್ಟು ಸಹಿತ ಸಂಗೀತ ರಾಗದಾಗ ಅಳ್ತೀರಿ, ರಾಗ ಬಿಟ್ಟು ಹೇಳಲ್ಲ. ಇವರು ಗಂಡ್ಮಕ್ಳು ಹೆಂಗ ಗೊತ್ತದ, ನೀವು ಸೂರ್, ಇವ್ರು ಹೆಂಗ್ ಬೇಸೂರ್ ಹೆಂಗ್ ಗೊತ್ತ, ಓಸು ಬರ್ತಾವ ರೈಲ್ವೆ ಹಾರ ಹಾಕ್ತಾರ. ಒಂದು ಜನ ಇರ್ತೀರಿ ಒಂದು 1 ಗಂಟೆ ನಿರಂತರವಾದ ಈ ನಡುವಿನಲ್ಲಿ ನನ್ನ ಮಾತು ಪ್ರಾಸ, ಹೆಚ್ಚೆಳೆದ ದಾಸ, ಮಾಡಿದ ಪ್ರವಾಸ, ಸೇರ್ಬೇಕು ನನ್ನ ನಿವಾಸ, ಇರಬೇಕು ಸಾಹಸ, ಸಂಗೀತದ ಸುವಾಸ, ನಕ್ಕರೆ ಮಂದಾಸ, ಮುಖದಲ್ಲಿ ಉಲ್ಲಾಸ, ಕಾಯಕವೇ ನಗಲಿದ ಜೀವನ ವನವಾಸ. ನಕ್ಕೋತೀರಿ ನೀವು ಯಾವಾಗ ಹೋಗಿ ಏನಿಲ್ಲ, ಜೀವನ ನಕ್ಕೋತಿದ್ರ ಆನಂದವಾಗಿರ್ತದ. ಯಾವ ಮನುಷ್ಯ ನಗಲಿಲ್ಲ ಅಂದ್ರೆ ಒಂದು ಫೋಟೋ, ಈ ಹುಡುಗಿಯರ್ ಸ್ಮೈಲ್ ಹಿಂಗನ್ಸತಿ, ಏನು ಸ್ಮೈಲ್, ಏನು ಸ್ಮೈಲ್, ದೇವರು ನಮ್ಗೆ ಸ್ಮೈಲ್ ತಾನೇ ಕೊಟ್ಟಾನ್ರಿ. ನಕ್ಕೋತೀರಿ, 2 ಮಾತು ಚಂದ ಮಾತಾಡ್ರಿ, 2 ಪ್ರೀತಿಯ ಮಾತುಗಳು ಮುಂದಾಗ್ತಾ ಇದೆ. ಅಂತ ಪ್ರೀತಿಗೆ ಸಾಕ್ಷಿ ಆಗ್ತಾ ಇದೆ. ನಿಜವಾಗಿ ಬಹಳ ಖುಷಿ ಆಗುತ್ತಾ. ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ನಾನು ಎಷ್ಟು ಸಲ ಈ ಆದ್ಮೇಲೆ ಬರ್ಬೇಕು, ಕಾರ್ಯಕ್ರಮ ಮಾಡ್ಬೇಕಂತ ನಮ್ಮ ಒಂದು ಸಲ ರಾಂಪುರ ಮಠದಾಗ ಹೋದಾಗ ಅಪ್ಪೋರು ನನ್ನ ಮಾತು ಕೊಟ್ಟಿದ್ರು. ಯಾರು? ನಿತ್ಯಾನಂದ ಅಪ್ಪರು. ಒಂದ್ಸಲ ಆದ್ಮೇಲೆ ಬರಟ್ರಿ ಗುರುಗಳೇ, ಬರಟ್ರಿ ಅಂತ ಹೇಳಿದ್ರೆ ಆ ಪ್ರೀತಿ ಇವತ್ತು ಯೋಗ ಕೊಡುವಂತ ಈ ನಿಮ್ಮ ಪ್ರೀತಿಯ ನವಲಿಂಗ ಪಾಠ. ನಾ ಹೇಳ್ದ 8ಕ್ಕೆ ಇವರು ಪ್ರಾರಂಭ ಮಾಡಿ 9ಕ್ಕೆ ನನ್ನ ಕೈ ಕೊಟ್ಟಾರೆ. ದೊಡ್ಡ ಸಂಖ್ಯೆ ಮೆಥಮೆಟಿಕ್ ಯಾವ್ದ್ರಿ? 9. 0ರಿಂದ 9. 9 ಏನು ಗೊತ್ತೋ ನಿಮ್ಗೆ ಗೊತ್ತದ? 9 ತಾಯಿ ಗರ್ಭ ಇದ್ದು ನವಮಾಸ, ನವಗ್ರಹಗಳು 9, ನವಚಕ್ರಗಳು 9, ನವರಸಗಳು 9, ನವವಿಧ ಧಾನ್ಯಗಳು 9, ನವಖಂಡಗಳು 9, ನವಸಾಗರ 9, ನವಲಿಂಗ 9. 9 ತೂತಿನ ಈ ಕೊಡ ನವ್ವ 9 ತೂತ 6 9 ತೂತಿನ ಕೊಡವ ಚಂದ್ರಕ ತಂದಿನ ತಂಗಿ ನೀರಿಗೆ ಬಂದಿನ ಅಂತ ಹಿರಿಯರೇ. ನಾಯನ ದೊಡ್ಡ ಕಲ್ತಾವಲ್ಲ, 10ನೇದಾಗ 3 ಸಲ ಫೇಲ್ ಆಗಿಲ್ರಿ. ಎಷ್ಟು ಸಲ? ಯಾವ ಸಬ್ಜೆಕ್ಟ್ ಗೊತ್ತದ? ಇಂಗ್ಲಿಷು, ಮ್ಯಾಥಮೆಟಿಕ್ಸು ಮತ್ತು ನನಗೆ ಬಹಳ ಖುಷಿ ಆಯ್ತು. ನಿಮಗೆ ಬಹಳ ಯಾಕೆ 3 ಸಲ ಫೇಲ್ ಅಂದ್ರೆ ನಾ ಅಷ್ಟು ಪಡೀನಲ್ಲ. ಆಮೇಲೆ ಪಾಸ್ ಆದೆ. ಆಮೇಲೆ PUC ಯಾವ ಪಾಸ್ ಆದ್ರೆ ನನ್ನ ಗುರು ಸಾಕ್ಷಿಯಾಗಿ ನನ್ನ ಹೆಂಡತಿ BA ಫಸ್ಟ್ ಇಯರ್, ನಾ PUCದಾಗ ನಾನು ದೋಸ್ತರೆಲ್ಲ ಮಾತಾಡ್ತೇವೆ ಏನೇ ಮಾಡ್ಕೊಂಡು BA ನೀ PUC ಫೇಲ್ ಆಗಿ ನಾ ಏನ್ ಮಾಡಪ್ಪ ನಂಗೆ ಬರಲ್ಲ. ಒಲಿಗೆ ಮ್ಯಾರೇಜ್ ಆದ್ಮೇಲೆ ಹಠಕ್ಕೆ ಬೀಳ್ತೆ. ಮನುಷ್ಯ ಹಠಕ್ಕೆ ಬೀಳ್ಬೇಕ್ರಿ, ಚಟಕ್ಕೆ ಬೀಳ್ಬಾರ್ದು. ಏನೋ ಹಠ ಇರ್ಬೇಕು, ಚಟ ಇರಬಾರ್ದು. ಹೆಣ್ಣಿಗೆ ಹಠ ಇರಬಾರ್ದು, ಗಂಡಿಗೆ ಚಟ ಇರಬಾರ್ದು. ಚಟ ಮಾಡ್ತು ಅಂದ್ರ ಇದು ಮಠಕ್ಕೆ ಬರಲ್ಲ. ಹಠ ಮಾಡ್ತು ಅಂದ್ರ ನೀವು ಮಠಕ್ಕೆ ಏನ್ ನನ್ನೇ ಅದಕ್ಕೆ ಎಲ್ಲ ಚಂದ ಪುರಾಣ ಪ್ರವಚನ ಕೇಳ್ತಾರೆ. ಇನ್ನೇನು ಪುರಾಣ ಬಹಳ ದಿವಸ ಉಳಿದಿಲ್ಲ, ಇನ್ನೂ 25 ದಿವಸ ಅವರಂತ ನನಗೆ ಇದೇ ಕೂಡಿಸ್ಬೇಕಾದ್ರೆ ನಾವು ಒಂದು ವಾರ ಮುಗಿತದ್ರಿ. ಅದಕ್ಕೆ ನೀವೆಲ್ಲ ಪುಣ್ಯ ಮಾಡಿರಿ. ಸನ್ಮಾನ್ಯ ಶಾಸಕರೇ ನಮಸ್ಕಾರ. ಹಲೋ ಶಾಸಕರೇ ನಮಸ್ಕಾರ. ನವಲಿಂಗ್ ಪಾಟೀಲ್ ಸರ್, TV9 ಬೀದರ್. ನಿಮ್ಮ ನೆಚ್ಚಿನ ಶಾಸಕರ ಜೊತೆ ಇದ್ದಾರೆ. ಇವತ್ತು ನಿಜವಾಗಿ ಸಿಂಗಿ ಕ್ಷೇತ್ರದ ಜನಪ್ರಿಯ ಸನ್ಮಾನ್ಯ ಶಾಸಕರು ನಮಗೆ ಬಹಳ ಆತ್ಮೀಯರು. ಅವರಿಗೂ ಜೋರಾದ ಚಪ್ಪಾಳೆ ತಟ್ಟಿ. ರಮೇಶ್ ಅವರು ಸನ್ಮಾನ್ಯ ಶಾಸಕರೇ ನಮಸ್ಕಾರ.
ಏಕೆಂದರೆ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಕೂಡ ಸನ್ಮಾನ್ಯ ಶಾಸಕರು ನಾಳೆ ನಿಮ್ಮ ಪ್ರೀತಿಯ ಈ ಆಲ್ಮೇಲ ಕ್ಷೇತ್ರಕ್ಕೆ ಬರ್ತಾರೆ. ಜೋರಾದ ಚಪ್ಪಾಳೆ. ನಿಮ್ಮ ಪ್ರೀತಿಯ TV9 ಚಂದ್ರನ ವಾಹಿನಿಯ ಪ್ರೀತಿಯ ಕಲಾವಿದ ಸಾಹೇಬ್ರಿಗೆ ಕೊಡಿ. ಓಕೆ ಸರ್, ಇವತ್ತು ನಿಜವಾಗಿ ಕಾರ್ಯಗಳ ಒತ್ತಡದ ಸಹಿತ ಪ್ರೀತಿಯ ಕಾರಿಗೆ ನಿಮ್ಮ ಆಲ್ಮೇಲ್ ಪವಿತ್ರ ಕ್ಷೇತ್ರದಲ್ಲಿ TV9 ಮಾಧ್ಯಮದ ಚಂದ್ರವಾಹಿನಿಯ ಕಲಾವಿದ ಇವತ್ತು ನಿಜವಾಗಿ ಈ ಸೇವೆಗೆ ಆಲ್ಮೇಲ್ ಜನನೇ ಸಾಕ್ಷಿ ಆಗ್ತದೆ. ನಿಜವಾದ ಚಪ್ಪಾಳೆಗಳನ್ನ ಆ ಪ್ರೀತಿಗೆ ನಿಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದುಕೊಂಡು ಈ ಕಾರ್ಯಕ್ಕೆ ಸಾಕ್ಷಿ ಆಗ್ತಾರೆ ಸನ್ಮಾನ್ಯ ಪ್ರೀತಿಯ ಶಾಸಕರು ರಮೇಶ್ ಭೂಸ್ಮರ್ ಅವರು. ನಿಜವಾದ ಚಪ್ಪಾಳೆಗಳು. ಆಯ್ತು, ಖಂಡಿತವಾಗಿ ನಾಳೆ ನಿಮ್ಮೆಲ್ಲ ಪ್ರೀತಿಗೆ ಈ ವೇದಿಕೆಗೆ ಕಾಣಿಸ್ಕೊಡ್ತಾರೆ ನಿಮ್ಮ ಹೆಮ್ಮೆಯ ಶಾಸಕರು ರಮೇಶ್ ಭೂಸ್ಮರ್ ಅವರು. ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ನಾನು ನಿಮ್ಮ ಪ್ರೀತಿಯ ಅವರ ಕಲಾವಿದ ಶಾಸಕರೇ ನಮಸ್ಕಾರ. ರಮೇಶ್ ಅಣ್ಣ, ಆಲ್ಮೇಲದಲ್ಲಿ ಸರ್ ನಿಮ್ಮ ಪ್ರೀತಿ ಅಭಿಮಾನಗಳ ಜೊತೆಗೆ ನನ್ನ ಕಾರ್ಯಕ್ರಮ ನೀವು ಜೋರಾದ ಚಪ್ಪಾಳೆಗಳನ್ನ ನಿಮ್ಮ ಆಲ್ಮೇಲ ಕ್ಷೇತ್ರದಲ್ಲಿ ಇವತ್ತ ನನ್ನ ಹಾಸ್ಯ ಕಾರ್ಯಕ್ರಮ ಓಡಿ ಬಂದು ಸರ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಿಮ್ಮ ಪ್ರೀತಿಯ ಅಭಿಮಾನದ ಪೂಜ್ಯ ಶ್ರೀಶೈಲ ಸ್ವಾಮೀಜಿಯವರು ಮತ್ತು ನಮ್ಮ ಪೂಜ್ಯ ರಾಮಪುರದ ನಮ್ಮ ಪೂಜ್ಯ ನಿತ್ಯಾನಂದ ಮಹಾರಾಜರು, ನಿಮ್ಮ ಹೆಮ್ಮೆಯ ಶಾಸಕರು ರಮೇಶ್ ಭೂಸ್ಮರ್ ಜೋರಾದ ಚಪ್ಪಾಳೆ. ನಾಳೆ ಬರ್ರಿ ಸರ್, ನಾಳೆ ಖಂಡಿತ ನಿಮ್ಮ ಪ್ರೀತಿ ಜೋರಾದ ಚಪ್ಪಾಳೆ. ನಾನು ಬರುವಾಗ ಟೆನ್ನಿಸ್ ಕೃಷ್ಣ ಮಾತಾಡಿದೆ. ಒಂದು ಸಲ ಮತ್ತೆ ಆಮೇಲೆ ಟೆನ್ನಿಸ್ ಕೃಷ್ಣ ಸಾಧು ಹೋಗಿಲ್ಲ, ಮತ್ತೆ ಇನ್ನೂ ಮಂದಿ ಸಾಧಿ ಮಟ್ಟವರು ಪ್ರಾಣಿಸೋರು ಸಿಕ್ಕಾಪಟ್ಟಿ ಕಲಾವಿದರು. ಯಾಕಂದ್ರೆ ಕಲೆಗೆ ಒಂದು ಸಾಕ್ಷಿ ಇದೆ. ಟೈಮ್ ಅಂತೂ ಹತ್ತಾಗ್ಯದ, ಟೈಮ್ ಹತ್ತಾಗ್ಯದ, ನಿಮ್ಗೆ ಹತ್ತಾಗ್ಯದ. ನೀವು ಹೆಂಗ್ ನೋಡಿ ನಿಮ್ಮ ಪ್ರೀತಿಗೆ ಈ ನಿಮ್ಮ TV9 ಕಲಾವಿದ ನಮ್ಮ ಪ್ರೀತಿಯ ರಮೇಶ್ ಅಣ್ಣ ಮೊನ್ನೆ ಫೋನ್ ಮಾಡಿದ್ರು. ಬಂಟ್ನವರ ಪ್ರೀತಿಯ ಅಣ್ಣ ರಮೇಶ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಧ್ಯ. ಎಲ್ಲ ನಿರೂಪಕರು ನಮ್ಮ ಕಡೆ ಒಬ್ಬರು ನಿರೂಪಣೆ ಮಾಡಕ್ ಸಿಗಲ್ಲ. ಇಲ್ಲಿ 4 ಮನೆಗೆ ಹೋಗಿ ನೋಡಿ ಅವ್ರಿಗೆ ಜೋರಾದ ಚಪ್ಪಾಳೆ ಕೊಡ. ನಾವು ಪೇಮೆಂಟಿಗಾಗಿ, ಅವರು ಪರ್ಮನೆಂಟಿಗಾಗಿ, ಯಾವ್ದು ಗೌರ್ಮೆಂಟ್ ಬಜೆಟ್ ಇಲ್ಲ. ನಿಜವಾಗಿ ಎಲ್ಲ ನಿರೂಪಕರಿಗೆ ಮತ್ತೊಮ್ಮೆ ದೊಡ್ಡ ಚಪ್ಪಾಳೆ. ನಿಮ್ಮ ಪ್ರೀತಿಯ ಈ ಪ್ರೀತಿಯ ನವೀನ್ ಪಾಟೀಲ್, ನಾನು ದೊಡ್ಡ ಕಲಾವಿದನಲ್ಲ, ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಕೊಡ್ತಾ ಧನ್ಯವಾದಗಳು. ಧನ್ಯವಾದಗಳು. ಹಾಸ್ಯ ಕಲಾವಿದರಾದಂತಹ ನವೀನ್ ಪಾಟೀಲ್ ಅವರು, ವೀಕ್ಷಕ ಅತಿಥಿ ನಮಗವರು. ಇವರು ನಿತ್ಯಾನಂದ ಮಹಾರಾಜರಿಂದ ನಮಗೆಲ್ಲ ಒಂದು ಅವಕಾಶ ಸಿಕ್ಕಂತಾಯಿತು. ನಮ್ಮ ಊರಿಗೆ ಬಂದು ನಮ್ಮೆಲ್ಲರನ್ನ ನಗಿಸಿ ಒಂದು ಒಳ್ಳೆ ಮನರಂಜನೆಯನ್ನು ಕೊಟ್ಟಂತ ಅದ್ರ ಜೊತೆಗೆ
ದೇಶ ಭಕ್ತಿ ಅನೇಕ ಸಂಸ್ಕಾರಗಳ ಬಗ್ಗೆ ಮಾತನಾಡಿದಂತ ನವದೀಪ್ ಪಾಟೀಲ್ ಅವರಿಗೆ ಶ್ರೀಮಠದ ವತಿಯಿಂದ ಮತ್ತು ಸಮಸ್ತ ಆಲಮೇಲು ಗ್ರಾಮದ ಪಟ್ಟಣದ ವತಿಯಿಂದ ಕೊಡುವಂತ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಈಗ ಬಸವರಾಜ್ ಮುನ್ನಡಿ ಸಾಕಿ ಮೈತ್ರಿ ಅವರಿಂದ ಒಳ್ಳೆ ಒಂದು ಜನಪದ ಭಕ್ತಿಪೂರ್ವವಾದಂಥ ಗಾಯನ ಹುಟ್ಟುಪೂರ್ವದವರು ಇದೇ ರೀತಿಯಾದಂಥ ಅನೇಕ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇರ್ತಾರೆ. ಸ್ವಲ್ಪ ತಾವೆಲ್ಲ ಶಾಸ್ತ್ರೀಯತೆಯಿಂದ ಕೇಳಬೇಕು ಅಂತ ಒಬ್ಬ ಒಳ್ಳೆ ಗಾಯಕ ಒಂದು ಸಂಗೀತವನ್ನು ಇಬ್ಬರು ತಾಯಂದರು ಕಟ್ಟಿಗೆ ಆಯ್ಕೆ ಹೋಗಿದ್ದಾರೆ. ಕಟ್ಟಿಗೆ ಹಾಯ್ಕೊಂಡು ಬರಲಿಲ್ಲ, ಊರು ಬಿಟ್ಟು 3 ಕಿಲೋಮೀಟರ್ ಹೋದ್ರು ಕಟ್ಟಿಗೆ ಹಾಯ್ಕೊಂಡು ದೊಡ್ಡ ಹೊರೆ ಹಾಕ್ಬಿಟ್ಟು ಅನ್ನದನ್ನ ಹೊರೆ ಹಾಯ್ಕೊಂಡು ಇಬ್ಬರು ಬೆಲೆ ಮೇಲೆ ಇಟ್ಕೊಂಡು